ಹಲೋ, ಕೇಳಿಸ್ತಿದ್ಯಾ? ಓಕೆ. ಓಕೆ. ಓಕೆ, ಹಾಗಾದ್ರೆ ನಾನು ಆಡಿಬಲ್ ಇದ್ರೆ ಐ ವಿಲ್ ಕಂಟಿನ್ಯೂ ಬಿಕಾಸ್ ನೋ ಒನ್ ಇಸ್ ಆನ್ಸರಿಂಗ್, ಸೊ ಆಯ್ತಾ? ಓಕೆ. ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ. ಇವತ್ತಿನ ಭಗವದ್ಗೀತೆ ಶ್ರವಣ ಮಾಡಕ್ಕೆ ಶುರು ಮಾಡೋಣ. ಮೊದಲು ಗುರು ಪರಂಪರೆಗೆ ನಮಸ್ಕಾರ ಮಾಡ್ತಾ, ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಪ್ರಾರಂಭ ಮಾಡೋಣ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುದೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಾ, ಸೊ ನಾವು ಇವಾಗ ಚಾಪ್ಟರ್ ಸಾಂಖ್ಯ ಯೋಗದಲ್ಲಿ ಇದೀವಿ. ಸಾಂಖ್ಯ ಯೋಗದಲ್ಲಿ 3 ಭಾಗಗಳಿದೆ. ಯಾವುದದು? ಮೊದಲನೇದು ಜ್ಞಾನದ ಬಗ್ಗೆ. ಅಂದ್ರೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ಭಗವಂತ ಅರ್ಜುನನಿಗೆ ನಿನ್ನ ಸ್ವರೂಪವನ್ನು ತಿಳಿದುಕೋ. ಹಾಗಾಗಿ ಯಾವಾಗ ನಿನ್ನ ಸ್ವರೂಪವನ್ನು ತಿಳಿದುಕೊಳ್ತೀಯೋ ಅವಾಗ ನಿನಗೆ ಯಾವುದೇ ರೀತಿ ಪ್ರಶ್ನೆಗಳು ಹೇಳೋದಿಲ್ಲ, ನಿನಗೆ ಸಫರಿಂಗ್ಸ್ ಇರೋದಿಲ್ಲ. ನೀನ್ ಇವಾಗ ಏನನ್ನ ಪ್ರಶ್ನೆ ಮಾಡ್ತಾ ಇದೆಯೋ ಅದು ಪರ್ಸನಲ್ ಲೆವೆಲ್ ಅಲ್ಲಿ ನೀನನ್ನ ಪ್ರಶ್ನೆ ಮಾಡ್ತಾ ಇದೀಯ, ಆದ್ರೆ ನಿಂಗೆ ಅದಕ್ಕೂ ಆನ್ಸರ್ ಸಿಕ್ಕತ್ತೆ, ಮತ್ತೆ ನಿನ್ನಲ್ಲಿ ಕಾಡ್ತಾ ಇರೋಂತ ಪ್ರತಿಯೊಂದಕ್ಕೂ ನಿನಗೆ ಉತ್ತರ ಸಿಕ್ಕತ್ತೆ. ಹಾಗಾಗಿ ನೀನು ಯು ಅಂಡರ್ಸ್ಟ್ಯಾಂಡ್ ನೀನ್ ಯಾರು ಅಂತ ಫಸ್ಟ್ ತಿಳ್ಕೊ ಅಂತ ಮೊದಲ ಭಾಗ. ಅದು ಸಾಂಖ್ಯ ಯೋಗದ ಮೊದಲನೇ ಭಾಗ, ಜ್ಞಾನ ಭಾಗ. ಎರಡನೇ ಭಾಗ ಯಾವ್ದು ಅಂತಂದ್ರೆ, ಸರಿ ಇದನ್ನೆಲ್ಲ ನಾವು ತಿಳ್ಕೊಂಡ್ವಿ, ಅರ್ಥ ಆಯ್ತು, ನಾನು ಪರಬ್ರಹ್ಮ ಸ್ವರೂಪಿ, ನಾನೇ ಪರಬ್ರಹ್ಮ, ಐ ಆಮ್ ಇನ್ಫೈನೈಟ್ ಅನ್ಲಿಮಿಟೆಡ್ ಕಾನ್ಶಿಯಸ್ನೆಸ್ ಬ್ಲಿಸ್ ಅನ್ನೋದು ನನಗೆ ಅರ್ಥ ಆಯ್ತು. ಸರಿ, ಆದ್ರೆ ನಾನು ಐ ಆಮ್ ಅ ವರ್ಕಿಂಗ್ ಪರ್ಸನ್. ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ, ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಅ ಫ್ಯಾಮಿಲಿ ಟು ಟೇಕ್ ಓವರ್. ಸೊ ಹೀಗೆ ಇಷ್ಟೆಲ್ಲ ಇರ್ಬೇಕಾದ್ರೆ ಈ ಒಂದು ನೀನ್ ಹೇಳ್ತಾ ಇರುವಂತ ಈ ಒಂದು ಜ್ಞಾನನ ನಾನು ಹೇಗೆ ಅದನ್ನ ಅರಗಿಸ್ಕೊಳ್ಳೋದು? ಸಾಧ್ಯ ಆಗ್ತಾ ಇಲ್ವಲ್ಲ. ಐ ಹ್ಯಾವ್ ಅಂಡರ್ಸ್ಟುಡ್ ಇಂಟೆಲೆಕ್ಚುಲಿ ಬಟ್ ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್ ಇಟ್. ನನ್ಗೆ ಅರ್ಥ ಆಗ್ತಾ ಇಲ್ಲ ಪೂರ್ತಿಯಾಗಿ, ಐ ಆಮ್ ನಾಟ್ ಏಬಲ್ ಟು ಇಂಟರ್ನಲೈಸ್ ಇಟ್ ಅಂತ ಹೇಳ್ತಾರೆ. ಅವಾಗ ಅದಕ್ಕೆ ಅವನು ಹೇಳ್ತಾನೆ, ಎರಡನೇ ಭಾಗದ ಈ ಒಂದು ಚಾಪ್ಟರ್ ಪ್ರಾರಂಭ ಆಗುತ್ತೆ. ಅದು ಯಾವ್ದದು? ಕರ್ಮಯೋಗದ ಪ್ರಾರಂಭ. ಅಂದ್ರೆ ನೀನ್ ಏನೇ ಕೆಲಸ ಮಾಡಿ, ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ಸಬ್ ಕಾನ್ಶಿಯಸ್ಲಿ ಯು ಆರ್ ನಾಟ್ ಏಬಲ್ ಟು, ನಿನ್ನ ಮೈಂಡ್, ನಿನ್ನ ಕಂಡೀಷನ್ಸ್ ಎಲ್ಲ ಇಟ್ ಹ್ಯಾಸ್ ಸೂಪರ್ ಇಂಪೋಸಿಂಗ್. ನಾನು ಹೇಳ್ತಾ ಇರುವಂತ ಒಂದು ಜ್ಞಾನ ನಿನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಿನ್ನ ಮನಸ್ಸು, ನಿನ್ನ ಬುದ್ಧಿ, ನಿನ್ನ ಕಾರ್ಯಗಳು ಶುದ್ಧವಾದಾಗ ಅರ್ಥ ಆಗತ್ತೆ. ಯಾವಾಗ ಶುದ್ಧವಾಗತ್ತೆ? ನೀನ್ ಮಾಡ್ತಾ ಇರುವಂತ ಪ್ರತಿಯೊಂದು ಕೆಲಸ ಕರ್ಮಯೋಗವಾಗಿ ಮಾಡಿದಾಗ ನಿನಗೆ ಅರ್ಥ ಆಗತ್ತೆ. ಸೊ ಹಾಗಾಗಿ ನೀನು ಕರ್ಮಯೋಗವನ್ನು ಮಾಡು. ಅಂದ್ರೆ ನೀನ್ ಏನೇ ಕೆಲಸ ಮಾಡು, ವಾಟ್ ಎವರ್ ಯು ಡೂ ಇಟ್ ಆಫರಿಂಗ್ ಟು ಮೀ, ನನಗೋಸ್ಕರ ಅಂತ ಮಾಡು. ಸ್ಪಿರಿಚುವಲೈಸಿಂಗ್ ಎವ್ರಿ ಆಕ್ಷನ್, ಯು ಸ್ಟಾರ್ಟ್ ಡೂಯಿಂಗ್ ಇಟ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಅಂತ ಹೇಳ್ತಾರೆ. ಸರಿ, ಅದನ್ನ ಹೇಳಿದಾಗ ಹೌ ಟು ಸ್ಪಿರಿಚುವಲೈಸ್ ಎವ್ರಿ ಆಕ್ಷನ್ ಅನ್ನೋದನ್ನ ಕರ್ಮಯೋಗದ ಆ ಒಂದು ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದ್ಮೇಲೆ ಮೂರನೇ ಭಾಗ ಬರುತ್ತೆ. ಏನದು ಮೂರನೇ ಭಾಗ? ಸರಿ, ನನಗೆ ಇವಾಗ ಅರ್ಥ ಆಗ್ತಾ ಇದೆ, ಐ ಆಮ್ ಏಬಲ್ ಟು. ನೀನು ಮೊದಲನೇದಕ್ಕಿಂತ ಸೆಕೆಂಡ್ ಹೇಳಿದಾಗ, ಅಂದ್ರೆ ಕರ್ಮಯೋಗದ ಬಗ್ಗೆ ಹೇಳಿದಾಗ ಇನ್ನೊಂದು ಸ್ವಲ್ಪ ಅರ್ಥ ಆಯ್ತು. ಆದ್ರೆ ನೀನ್ ಹೇಳಿರುವಂತ ಪ್ರಕಾರ ಅರ್ಜುನ ಕೇಳ್ತಾನೆ, ನೀನ್ ಹೇಳಿರೋದು ಎಲ್ಲ ಸರಿ, ಅರ್ಥ ಆಗ್ತಾ ಇದೆ. ಅವಾಗ ಇನ್ನೊಂದು ಪ್ರಶ್ನೆ ಮಾಡ್ತಾನೆ, ನೀ ಹೇಳ್ತಾ ಇರೋದು ಎಲ್ಲ ಅರ್ಥ ಆಗ್ತಾ ಇದೆ, ಅಂದ್ರೆ ಈ ತರ
ನೀನ್ ಹೇಳಿರೋ ರೀತಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನನ್ನ ಮನಸ್ಸು ಶಾಂತವಾಗತ್ತೆ, ನನ್ನ ಮನಸ್ಸು ಸ್ಥಿತವಾಗತ್ತೆ, ನಿನ್ನಲ್ಲಿ ಸ್ಥಿತವಾಗತ್ತೆ. ಯಾವಾಗ್ಲೂ ನಿನ್ನ ಒಳಗಡೆನೆ ನನ್ನ ಮನಸ್ಸು ಸ್ಥಿತವಾಗಿರುತ್ತೆ. ಹಾಗಿರ್ಬೇಕಾದ್ರೆ ಐ ಆಮ್ ಅಲ್ಟಿಮೇಟ್ ಪೀಸ್ ಅಂತ ಗೊತ್ತಾದ್ಮೇಲೆ ಹೌ ಹೌ ಕ್ಯಾನ್ ಐ ಫಂಕ್ಷನ್ ಇನ್ ದಿಸ್ ವರ್ಲ್ಡ್? ನಾನು ಹೆಂಗೆ ನಾನು ಕೆಲಸ ಮಾಡ್ಲಿ? ನಿನ್ನ ಒಳಗಡೆ ನಾನು ಮುಳುಗೋಗಿರ್ತೀನಲ್ಲ, ನಾನು ಹೇಗೆ ಕೆಲಸ ಮಾಡ್ಲಿ? ಅದನ್ನ ಯಾವ ರೀತಿ ಕೇಳ್ತಾನೆ ಅಂತಂದ್ರೆ, ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ಕೇಳ್ತಾನೆ. ಅಂದ್ರೆ ಎನ್ಲೈಟೆಡ್ ಪರ್ಸನ್ ಆಗ್ತಾನೆ, ನೀನು ಕರ್ಮಯೋಗ ಮಾಡೋದ್ರಿಂದ ಯು ವಿಲ್ ಬಿಕಮ್ ಎನ್ಲೈಟೆಡ್ ಅಂತ ಕೃಷ್ಣ ಹೇಳಿದಾಗ, ಎನ್ಲೈಟೆಡ್ ಪರ್ಸನ್ ಅಂದ್ರೆ ಏನು? ಯಾರು ಎನ್ಲೈಟೆಡ್ ಪರ್ಸನ್ ಅಂದ್ರೆ? ಸ್ಥಿತಪ್ರಜ್ಞ ಅಂದ್ರೆ ಯಾರು ಅಂತ ಹೇಳ್ತಾನೆ. ಅವನು ಹೇಗಿರ್ತಾನೆ ನೋಡೋದಿಕ್ಕೆ, ಅವನು ಯಾವ ರೀತಿ ಫಂಕ್ಷನ್ ಮಾಡ್ತಾನೆ, ಈ ಒಂದು ವ್ಯವಹಾರದಲ್ಲಿ ಯಾವ ರೀತಿ ಇರ್ತಾನೆ ಅಂತ ಕೇಳೋದಕ್ಕೋಸ್ಕರ ಅರ್ಜುನ ಒಂದು ಪ್ರಶ್ನೆ ಹಾಕ್ತಾನೆ. 54ನೇ ಶ್ಲೋಕದಲ್ಲಿ ಕೇಳ್ತಾನೆ. ಏನಂತ ಪ್ರಶ್ನೆ ಹಾಕ್ತಾನೆ? ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷೀತ ಕಿಮಾಸೀತ ವ್ರಜೇತ ಕಿಂ ಅಂತ. ಅಂದ್ರೆ ಸ್ಥಿತಪ್ರಜ್ಞನಾಗಿರುವಂಥವನು ಹೇಗಿರ್ತಾನೆ, ಸಮಾಧಿ ಸ್ಥಿತಿಯಲ್ಲಿ ಯಾವ ರೀತಿ ಇರ್ತಾನೆ, ಮತ್ತೆ ಪ್ರಭಾಷೀತ ಅಂದ್ರೆ ಯಾವ ರೀತಿ ಮಾತಾಡ್ತಾನೆ, ಮತ್ತೆ ಕಿಂ ಆಸೀತ ಅಂದ್ರೆ ಯಾವ ರೀತಿ ಕುಳಿತುಕೊಳ್ತಾನೆ, ವ್ರಜೇತ ಕಿಂ ಅಂದ್ರೆ ಯಾವ ರೀತಿ ಓಡಾಡ್ತಾನೆ. ಸೊ ಇದೆಲ್ಲ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಆಸ್ ಅ ಕಾಮನ್ ಮ್ಯಾನ್? ಈ ಒಂದು ಶ್ಲೋಕನ ಓದಿದ ತಕ್ಷಣ ನಮ್ಗೆ ಏನ್ ಕೇಳ್ತಾ ಇದ್ದಾನೆ ಅರ್ಜುನ, ಇವನು ಹೇಗೆ ಅವನು ಯಾವ ರೀತಿ ಮಾತಾಡ್ತಾನೆ, ಬಾಯಲ್ಲಿ ಮಾತಾಡ್ತಾನೆ, ಎಲ್ಲಿ ಕೂತ್ಕೊಳ್ತಾನೆ, ಚೇರಲ್ಲಿ ಕೂತ್ಕೊಳ್ತಾನೆ, ನಂಬ್ತಾನೆ, ಅವನು ಈಸ್ ಲೈಕ್ ನಾವು ನಾರ್ಮಲ್ ಮ್ಯಾನ್ ಅಲ್ವಾ ಅಂತ ನಾವ್ ಅರ್ಥ ಮಾಡ್ಕೊಳ್ತೀವಿ. ಆದರೆ ಇಲ್ಲಿ ಹೇಳ್ತಾ ಇರೋದು ಇಟ್ ಹ್ಯಾಸ್ ಅ ಡೀಪರ್ ಮೀನಿಂಗ್ ಟು ಇಟ್. ವಾಟ್ ಈಸ್ ದಿಸ್ ಡೀಪರ್ ಮೀನಿಂಗ್? ಅವ್ನು ಹೇಗ್ ಕೂತ್ಕೊಳ್ತಾನೆ, ಹೇಗ್ ಉಸಿರಾಡ್ತಾನೆ, ಯಾವ ರೀತಿ ಯೋಚನೆ ಮಾಡ್ತಾನೆ ಅಲ್ಲ. ವಾಟ್ ಈಸ್ ಹಿ ಆಸ್ಕಿಂಗ್ ಅಂತಂದ್ರೆ, ಅವನು ಅಷ್ಟು ಶಾಂತವಾಗಿದ್ದಾನೆ ಅಂತಂದ್ಮೇಲೆ ಅವನು ಸಮಾಧಿಯಲ್ಲಿ ಇಲ್ಲಿ 4 ಪ್ರಶ್ನೆಗಳು, ಮೇಜರ್ 4 ಪ್ರಶ್ನೆಗಳು ಕೇಳ್ತಾನೆ. ಯಾವ್ದ 4 ಪ್ರಶ್ನೆಗಳು? ವೆನ್ ಹಿ ಕ್ಲೋಸ್ ಹಿಸ್ ಐಸ್ ಅಂದ್ರೆ ಸಮಾಧಿ ಸ್ಥಿತನಾಗಿದ್ದಾಗ ಆ ಒಂದು ಸ್ಥಿತ ಪ್ರಜ್ಞ ಹೇಗಿರ್ತಾನೆ, ನೋಡಕ್ ಹೇಗಿರ್ತಾನೆ, ಅವನ ಮನಸ್ಸು ಯಾವ ರೀತಿ ಇರುತ್ತೆ, ಹೌ ವಿಲ್ ಹಿ ಬಿ ಇಂಟರ್ನಲಿ? ಅದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಹೇಗೆ ಅಂತಂದ್ರೆ, ಇದು ಔಟ್ಸೈಡ್, ಅವನು ಕಣ್ಣು ಬಿಟ್ಟಾಗ ಅಂದ್ರೆ ವ್ಯವಹಾರದಲ್ಲಿ ಯಾವ ರೀತಿ ಅವನ ನಡವಳಿಕೆ ಹೇಗಿರುತ್ತೆ, ಹೇಗ್ ಮಾತಾಡ್ತಾನೆ ಅಂತಂದ್ರೆ, ಇವಾಗ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳಿರುತ್ತೋ ಅದನ್ನೇ ನಾವು ಆಚೆ ಹಾಕ್ತೀವಿ ಅಲ್ವಾ? ಸೊ ಇಲ್ಲಿ ಸ್ಥಿತಪ್ರಜ್ಞ ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅವನ ಮನಸ್ಸು ಯಾವ ರೀತಿ ಇದೆ ಅಂತ ಕೇಳ್ತಾ ಇದ್ದಾನೆ ಅರ್ಜುನ. ಸೊ ಅದನ್ನ ಕೇಳ್ತಾನೆ. ಇಂಡೈರೆಕ್ಟ್ಲಿ ಈಸ್ ಆಸ್ಕಿಂಗ್ ಹೌ ವಿಲ್ ಹಿ ರೆಸ್ಪಾಂಡ್ ಟು ದ ಸಿಚುವೇಶನ್. ವಾಟ್ ಎವರ್, ಯಾರೇ ರೆಸ್ಪಾಂಡ್ ಮಾಡ್ಬೇಕು ಅಂತಂದ್ರೆ, ಏನೇ ರೆಸ್ಪಾಂಡ್ ಮಾಡ್ಬೇಕು ಅಂತಂದ್ರೆ, ಅವರ ಮನಸ್ಸಿನಲ್ಲಿ ಕೋಪ ಇದ್ರೆ ಕೋಪದ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಲ್ವಾ? ಸೊ ಹಾಗೆ ಪ್ರೀತಿ ಇದ್ರೆ ಅವರ ಭಾವನೆ ಮಾತಾಡೋ ರೀತಿನಲ್ಲೇ ಅದು ತೋರ್ಪಡೆ ಆಗುತ್ತೆ. ಅಂದ್ರೆ ಹೌ ವಿಲ್ ಹಿ ಟಾಕ್, ಅವನ ಭಾವನೆ ಹೇಗಿರುತ್ತೆ, ಹೌ ವಿಲ್ ಹಿ ಟಾಕ್ ಅದನ್ನೇ ಕೇಳ್ತಾನೆ. ಮೊದಲನೇ ಪ್ರಶ್ನೆ ಏನು, ಸಮಾಧಿಯಾಗಿ ಅಂದ್ರೆ ಕಣ್ಣು ಮುಚ್ಚಿದಾಗ ಅವನು ಹೇಗಿರ್ತಾನೆ, ಕಣ್ಣು ಬಿಟ್ಟಾಗ ಯಾವ ರೀತಿ ಮಾತಾಡ್ತಾನೆ, ಮತ್ತೆ ಯಾವ ರೀತಿ ಕೂತ್ಕೊಳ್ತಾನೆ, ಅದು ಮುಂದೆ ನೋಡೋಣ. ಅದೇ ವಾಟ್ ಡಸ್ ಹಿ ಮೀನ್ ಬೈ ಯಾವ ರೀತಿ ಕೂತ್ಕೊಳ್ತಾನೆ ಅಂತ, ಮತ್ತೆ ಯಾವ ರೀತಿ ನಡೆದಾಡ್ತಾನೆ ಅದನ್ನು ಮುಂದೆ ನೋಡೋಣ. ಸೊ ಅದನ್ನ ಕೇಳಿದಾಗ ಹೋದ ವಾರ ನಾವ್ ಏನ್ ಮಾಡಿದ್ವಿ, ಮೊದಲನೇ ಪ್ರಶ್ನೆ ಸಮಾಧಿ ಸ್ಥಿತಿನಲ್ಲಿ ಯಾವ ರೀತಿ ಇರ್ತಾನೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಯಾವ್ದದು? ಏನ್ ಹೇಳ್ತಾನೆ ಅವನು? ಆತ್ಮನಾ ತುಷ್ಟ ಅಂದ್ರೆ ಏನು? ಆಲ್ವೇಸ್ ಹಿ ಈಸ್ ಇನ್ ದ ಬ್ಲಿಸ್, ಹಿ ಈಸ್ ಆಲ್ವೇಸ್ ಆ ಒಂದು ಆನಂದ ಏನಿದೆಯೋ ಅವನ ಒಳಗಡೆ ಪೂರ್ತಿಯಾಗಿ ತುಂಬಿ ಹೋಗಿರೋದ್ರಿಂದ he don't expect any small glimpse of ananda from outside, ಅವನ happiness from outside, because he is completely full from inside. ಸೊ ಹಾಗಾಗಿ ಅವನ ಆಚೆ ಕಡೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ಅದನ್ನೇ ಅವನು ಹೋದ ಶ್ಲೋಕದಲ್ಲಿ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನಾ ತುಷ್ಟ ಸ್ಥಿತ ಪ್ರಜ್ಞತ್ಯ ದೋಚ್ಯತೆ ಅಂತ ಹೇಳ್ತಾರೆ. ಅಂದ್ರೇನು? ಆತ್ಮನಲ್ಲಿ ಯಾವಾಗ್ಲೂ ಆ ಒಂದು ಆನಂದ ಸ್ವರೂಪದಲ್ಲಿ ಇರುವಂಥವನು ಯಾವಾಗ್ಲೂ
ಸಂತೋಷವಾಗಿ ಆನಂದವಾಗಿ ಪೀಸ್ಫುಲ್ ಆಗಿರ್ತಾನೆ. ಹೇಗೆ ಸಮುದ್ರದ ಮಧ್ಯಭಾಗದಲ್ಲಿ ಅಲೆಗಳೇ ಏಳೋದಿಲ್ವೋ, ಹೇಗೆ ಅವನು ಬರೀ ಮೇಲ್ನೋಟದಲ್ಲ, ಒಳಗಡೆ ಅಂದ್ರೆ ಇನ್ ಡೆಪ್ತ್ ಇಫ್ ಯು ಗೋ ಆಲ್ಸೋ, ಅಲ್ಲಿ ಯಾವ ಒಂದು ಮೂವ್ಮೆಂಟೇ ಇರೋದಿಲ್ಲ, ಅಚಲವಾಗಿರುತ್ತೋ ಆ ರೀತಿ ಅವನ ಸಮಾಧಿ ಸ್ಥಿತನಾಗಿ ಇರ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅದು ಮೊದಲನೇ ಪ್ರಶ್ನೆಗೆ. ಅಂದ್ರೆ ಸಮಾಧಿಯ ಸ್ಥಿತಿಯಲ್ಲಿದ್ದಾಗ ಅವನು ಹೇಗಿರ್ತಾನೆ, ಅವನ ಮನಸ್ಸು ಹಾಗಿರುತ್ತೆ, ಅವನಿಗೆ ಯಾವ ಒಂದು ಆಸೆಗಳು ಇರೋದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಸರ್ವಾನ್ ಪಾರ್ಥ ಮನೋಗತಾನ್ ಯದಾ ಪ್ರಜಹಾತಿ ಯದಾ ಕಾಮಾನ್, ಎಲ್ಲ ಆಸೆಗಳು ನಷ್ಟವಾಗಿ ಹೋಗಿರುತ್ತಂತೆ ಅವನು. ಅಂಥವನು ಯಾಕೆ, ಅವನ ಆತ್ಮನಲ್ಲಿ ಯಾವಾಗ್ಲೂ ಸಂತುಷ್ಟನಾಗಿರ್ತಾನಲ್ಲ, ಅದಕ್ಕೋಸ್ಕರ ಎಲ್ಲ ಆಸೆಗಳು ಯಾವ ಆಸೆಗಳು ಅವನಿಂದ ಹೇಳೋದು. ಇದು ನಾವು ಹೋದ್ವಾರ ತಿಳ್ಕೊಂಡು ಇವಾಗ ನಾವು ಈ ಶ್ಲೋಕದಲ್ಲಿ 56ನೇ ಶ್ಲೋಕ ಇತ್ತು. ಅದ್ರೊಳಗೆ ದುಃಖೇಶು ಅನುದ್ವಿಗ್ಮನಾಃ ದುಃಖೇಶು ಅನುದ್ವಿಗ್ಮನಾಃ ಸುಖೇಶು ವಿಗತ ಸ್ಪೃಹಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ ಸ್ಥಿತಧೀರ್ಮುನಿರುಚ್ಯತೆ ಅಂತ ಹೇಳ್ತಾನೆ. ಇಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ, ಕಿಂ ಪ್ರಭಾಷೀತ, ಅಲ್ಲಿ ಸಮಾಧಿ ಸ್ಥಿತಿನಲ್ಲಿದ್ದಾಗ ಹೇಗಿರ್ತಾನೆ ಅನ್ನೋದನ್ನ ಉತ್ತರ ಕೊಟ್ಟ. ಈ ಶ್ಲೋಕದಲ್ಲಿ ಪ್ರಭಾಷೀತ ಅಂದ್ರೆ ಯಾವ ರೀತಿ ಮಾತಾಡ್ತಾನೆ, ಹೌ ವಿಲ್ ಹಿ ಟಾಕ್ ರೆಸ್ಪಾಂಡ್ ಇನ್ ದಿಸ್ ವರ್ಲ್ಡ್. ಅಂಥವನು ಇಫ್ ಈಸ್ ಆಲ್ವೇಸ್ soaked in that knowledge, then how will his behavior be seen in the outside world? ಅವನು ಯಾವ ರೀತಿ ಮಾತಾಡ್ತಾನೆ, ಯಾರೇ ಏನಾದ್ರೂ ಮಾತಾಡಿದಾಗ ಅವನಲ್ಲಿ ಬರುವಂತ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ, ದಟ್ ಈಸ್ ವಾಟ್ ಹೀಸ್ ಟೆಲ್ಲಿಂಗ್. ಸೊ ಅಲ್ಲಿ ದುಃಖೇಶು ಅನುದ್ವಿಗ್ಮನಾಹ, ದುಃಖೇಶು ಅಂದ್ರೇನು, ದುಃಖಗಳು ಪ್ರಾಪ್ತಿಯಾದ್ಮೇಲೆ ಅನುದ್ವಿಗ್ಮನಾಹ, ಯಾರ ಮನಸ್ಸಿನಲ್ಲಿ ಉದ್ವೇಗ ಉಂಟಾಗುವುದಿಲ್ಲವೋ, ಯಾರ ಮನಸ್ಸಿನಲ್ಲಿ ಒಂದು ಆಂಗ್ಸೈಟಿ ಇರೋದಿಲ್ವೋ, ಸುಖೇಶು ಅಂದ್ರೆ ಸುಖಗಳು ಪ್ರಾಪ್ತಿಯಾದಾಗ್ಲೂ ಕೂಡ ವಿಗತ ಸ್ಪೃಹ, ಸ್ಪೃಹ ಅಂತಂದ್ರೆ ಥರ್ಸ್ಟ್. ಸೊ ಆ ಥರ್ಸ್ಟ್, ವಿಗತ ಅಂದ್ರೆ ಇರೋದೇ ಇಲ್ಲ, ದೇರ್ ಇಸ್ ನೋ ಥರ್ಸ್ಟ್. ಸೊ ವಿಗತ ಸ್ಪೃಹ, ಯಾರು ಸರ್ವದಾ ನಿಸ್ಪೃಹರಾಗಿರ್ತಾರೋ, ಅಂದ್ರೆ ದೇ ಡೋಂಟ್ ಹ್ಯಾವ್ ಥರ್ಸ್ಟ್ ಅಟ್ ಆಲ್ ಫಾರ್ ದ ಹ್ಯಾಪಿನೆಸ್, ಈವನ್ ದೋ ದೇ ಹ್ಯಾವ್ ಫುಲ್ ಆಫ್ ಹ್ಯಾಪಿನೆಸ್, ಅವ್ರಿಗೆ ಅದ್ ಬೇಕು ಅಂತ ಅನ್ಸಲ್ಲ. ವೀತ ರಾಗ ಭಯ ಕ್ರೋಧ, ಯಾರ ರಾಗ ಮತ್ತೆ ಯಾರಿಗೆ ರಾಗ ಅಂತಂದ್ರೇನು, ಆಸೆಗಳು, ಕಾಮ ಅಂದ್ರೆ ಇಷ್ಟಪಡುವಿಕೆ, ಭಯ ಇರೋದಿಲ್ವೋ, ಕೋಪನೇ ಬರೋದಿಲ್ವಾ, ನಷ್ಟವಾಗಿ ಹೋಗಿರತ್ತೋ ಅಂತವನಿಗೆ ಮುನಿಹಿ ಅಂದ್ರೆ ಮುನಿ ಅಂತ ಕರೀತಾರೆ. ಸ್ಥಿತದೀಹಿ, ಅವನನ್ನ ಸ್ಥಿತ ಬುದ್ಧಿ ಉಳ್ಳವನು ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ದುಃಖಗಳು ಪ್ರಾಪ್ತಿಯಾದ್ಮೇಲೂ ಕೂಡ ಯಾರ ಮನಸ್ಸಿನಲ್ಲಿ ಉದ್ವೇಗ ಉಂಟಾಗೋದಿಲ್ಲವೋ, ಯಾರು ನಿಸ್ಪೃಹ, ಸರ್ವದಾ ನಿಸ್ಪೃಹರಾಗಿರುತ್ತಾರೆ ಅಂತವ್ರು ಯಾರಿಗೆ ಕೋಪನೇ ಬರೋದಿಲ್ವೋ, ಯಾರಿಗೆ ಒಂದು ಭಯ ಬರೋದಿಲ್ವೋ, ಆಸೆ ಹುಟ್ಟೋದಿಲ್ವೋ, ಅವರಿಗೆ ಸ್ಥಿತ ಬುದ್ಧಿ ಉಳ್ಳವನು, ಮುನಿ, ಋಷಿ ಅಂತ ಕರೀತಾರೆ. ಇಲ್ಲಿ ನಾವ್ ಯಾತಕ್ಕೆ ಇಲ್ಲಿ ವೇದಾಂತ ಕ್ಲಾಸಿಗೆ ಬರ್ತೀವಿ, ಯಾತಕ್ಕೆ ನಾವು ಭಗವದ್ಗೀತೆ ಕಲಿಯಕ್ ಬರ್ತೀವಿ, ಯಾತಕ್ಕೆ ನಾವು ಸತ್ಸಂಗಕ್ಕೆ ಹೋಗ್ತೀವಿ, ಯಾತಕ್ಕೆ ಅಂತಂದ್ರೆ there is some promise given by the Upanishads, or you can tell God himself, that ನೀವ್ ಇದನ್ನ ಮಾಡೋದ್ರಿಂದ ಯಾವುದೇ ರೀತಿ ದುಃಖಗಳು ನಿಮ್ಮನ್ನ ಮುಟ್ಟೋದಿಲ್ಲ, ಎಲ್ಲಾ ರೀತಿಯ ದುಃಖಗಳು ನಿವೃತ್ತಿ ಆಗೋಗುತ್ತೆ, ಸಫರಿಂಗ್ಸೇ ಇರೋದಿಲ್ಲ. ಯಾವುದನ್ನ ತಿಳ್ಕೊಂಡ್ರೆ ಎಲ್ಲಾದನ್ನು ತಿಳ್ಕೊಂಡಂಗೆ, ಯಾವುದನ್ನ ನಾವು ಕಲ್ತ್ಕೊಂಡ್ರೆ ನಮ್ಗೆ ಯಾವ್ದೋ ಒಂದು ದುಃಖನೇ ಇರೋದಿಲ್ಲ ಜೀವನದಲ್ಲಿ ಅನ್ನೋದು ನಮಗೆ ಹೇಳ್ಕೋತ ಬಂದಿದ್ಯೋ. ಯಾವ್ದದು? ವೇದಾಂತ, ಭಗವದ್ಗೀತೆ, ಇದೆಲ್ಲ ನೀನ್ ಕಲ್ತ್ಕೋ, ನಿನಗ್ ಒಳ್ಳೇದಾಗತ್ತೆ, ನಿನಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ.
ಅಂದ್ರೆ ನಿಜವಾಗ್ಲೂ ಆ ಸ್ಥಿತಪ್ರಜ್ಞನಿಗೆ ಯಾವುದೇ ರೀತಿ ತೊಂದರೆಗಳೇ ಬರೋದಿಲ್ವಾ? ಅಂದ್ರೆ ವಿಲ್ ದ ವರ್ಲ್ಡ್ ಚೇಂಜ್ ಫಾರ್ ಹಿಮ್? if that person he becomes stabilized, everything will it change automatically? ಅವನ್ಗೇನು ಆಗೋದೇ ಇಲ್ವಾ? is that the meaning what we have to understand? ಸಂಸ್ಕೃತದಲ್ಲಿ ಹೇಳ್ತಾರೆ, ಅತ್ಯಂತ ಯಾವ ತರ ಹೇಳ್ತಾರೆ ಅಂದ್ರೆ, ಅತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಸುಖ ಪ್ರಾಪ್ತಿ ಅಂತ. ದಿಸ್ ಇಸ್ ದ ಪ್ರಾಮಿಸ್ ಮೇಡ್ ಬೈ ದ ಉಪನಿಷತ್ಸ್. ನೀನ್ ಇದನ್ನು ಓದು, ನೀವು ಓದು, ನಿನಗೆ ಎಲ್ಲಾ ರೀತಿಯ ದುಃಖಗಳು ನಿವೃತ್ತಿ ಆಗೇ ಆಗತ್ತೆ ಅಂತ ಒಂದು ಫರ್ಮ್ ಅಫರ್ಮೇಶನ್, ಫರ್ಮ್ ಇದು ಕೊಟ್ಟಿದ್ದಾರೆ. ಅಂದ್ರೆ ನಾವು ಇದನ್ನೆಲ್ಲ ಓದೋದು ಒಂದೇ ಅಲ್ಲ, ಇದನ್ನೆಲ್ಲ ಫಾಲೋ ಮಾಡಿ ಈ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ನಲ್ಲಿ ಇದ್ಕೊಂಡು ನಮ್ಮ ಮನಸ್ಸು ಶಾಂತವಾದ್ಮೇಲೆ, ಸ್ಥಿತಪ್ರಜ್ಞತ್ವ ಬಂದ ಮೇಲೆ ಅವನಿಗೆ ಪೂರ್ತಿಯಾಗಿ ಎಲ್ಲ ಹೊರಟು ಹೋಗುತ್ತಾ? ನೋ, ಇಟ್ is the way you see things will change. That is what he is explaining here. ಸ್ಥಿತಪ್ರಜ್ಞನ ಲಕ್ಷಣಗಳು ಅಂತಂದ್ರೆ ಅವನಿಗೆ ಬದಲಾವಣೆ ಆಗೋದಿಲ್ಲ, ಅವನಲ್ಲಿ ಬದಲಾವಣೆ. ಅವನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ? ದುಃಖ ಬಂದಾಗ, ಎಕ್ಸಾಂಪಲ್ ನಾವೊಂದು ದುಃಖ ಅಂತಂದ್ರೆ ವಿ ಯೂಶಲಿ ಕೋರಿಲೇಟೆಡ್ ಟು ದ ಪೇನ್. ನಮ್ಗೆ ಅದು ಬೇಡಪ್ಪ, ನಮ್ಗೆ ಅದು ತುಂಬಾ ದುಃಖ, ಪೇನ್ ಫಾರ್ ದ ಫಿಸಿಕಲ್ ಬಾಡಿ ಇರ್ಬೋದು, ಪೇನ್ ಫಾರ್ ದ ಸೈಕಾಲಜಿಕಲಿ ಅಥವಾ ಸಫರಿಂಗ್ ಇರ್ಬೋದು, ಯಾರೋ ಏನೋ ಅಂದ್ರು ಅಂತ ಇರ್ಬೋದು. ಸೊ ಇದೆಲ್ಲ ಪೇನೆ. ಸೊ ದುಃಖ ಅಂತಂದ್ರೆ ವಿ ಯೂಶಲಿ ರಿಲೇಟ್ ಟು ದಟ್. ಇವಾಗ ಒಂದು ಫಿಸಿಕಲ್ ಪೇನೆ ತಗೊಳ್ಳೋಣ. ನಮ್ಮ ದೇಹದಲ್ಲಿ ಏನೋ ಒಂದು ರೀತಿ ನೋವಿದೆ, ಕ್ರಾನಿಕ್ ಪೇನ್ ಅಂತಾನೆ ಇಟ್ಕೊಳ್ಳೋಣ. I'm not talking about a simple pain which goes and comes. ನಿನ್ನೆ ಇತ್ತು, ಓಕೆ ನಾವು ಡಾಕ್ಟರ್ ಹತ್ರ ಹೋದ್ವಿ, ತೋರಿಸ್ಕೊಂಡ್ವಿ, ವಾಸಿ ಆಯ್ತು, ಆ ಒಂದು ಪೇನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇಲ್ಲಿ ಕ್ರಾನಿಕ್ ಪೇನ್ ಅಂದ್ರೆ ಎಷ್ಟೋ ವರ್ಷಗಳಿಂದ ಅವರು ಅಸ್ತಮಾ ಇರಬಹುದು ಅಥವಾ ಹೊಟ್ಟೆ ನೋವು ಇರಬಹುದು, ದೇ ಆರ್ ಸಫರಿಂಗ್ ಫ್ರಮ್ ಇಟ್. ಪ್ಯಾರಾಲಿಸಿಸ್ ಆಗಿರುತ್ತೆ, ದೇ ವಿಲ್ ನಾಟ್ ಬಿ ಏಬಲ್ ಟು ಮೂವ್ ಅರೌಂಡ್. ಈ ತರ ಒಂದು ಸ್ಥಿತಿಯಲ್ಲಿ ಆ ಒಂದು ದುಃಖದ ಪರಿಸ್ಥಿತಿಯನ್ನು ನಾವು ತಗೊಂಡಾಗ ಪೇನ್ ಅಂದ್ರೆ ಏನು? ಬಿಕಾಸ್ ಸ್ಥಿತಪ್ರಜ್ಞ ಅಂತಂದ್ರೆ ವಿ ಹ್ಯಾವ್ ಟು ಸಿ ದ ಎಕ್ಸ್ಟ್ರಿಮಿಟೀಸ್. ಅಲ್ಲಿ ಕೂಡ ನಮ್ಗೆ ಸ್ಥಿತಪ್ರಜ್ಞತ್ವ ಬರುತ್ತಾ? ದಟ್ ಈಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಸ್ಥಿತಪ್ರಜ್ಞ ಅಂತಂದ್ರೆ ಆ ಸಮವಾಗಿ ನೋಡುವಂಥದ್ದು ಹೇಗ್ ಬರಕ್ ಸಾಧ್ಯ? ಆ ಕ್ರಾನಿಕ್ ಪೇನ್ ಬಗ್ಗೆ ಹೇಳ್ತಾ ಇದ್ದೆ. ಆಕ್ಚುಲಿ ನೋಡಕ್ ಹೋದ್ರೆ ಕ್ರಾನಿಕ್, ನಾನು ಸ್ವಲ್ಪ ಕ್ಲಾಸಸ್ ಹಿಂದೆ ಹೇಳಿದ್ದೆ, ಸಫರಿಂಗ್ಸ್ ಅನ್ನೋದು 2 ರೀತಿ ಅಂತ ಹೇಳಿ. 2 ರೀತಿ ಅಲ್ಲ, 2 ಬಾಣಗಳು ಬಿಟ್ಟಾಗ 2 ಬಾಣಗಳಿಂದ ನಮ್ಮ ಸಫರಿಂಗ್ಸ್ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ. ಫಸ್ಟ್ ಆರೋ ಈಸ್ ದಟ್ ಇಟ್ ಈಸ್ ಶಾರ್ಟ್ ಬೈ ದ ಸಿಚುವೇಶನ್ ಆರ್ ಎನ್ವೈರನ್ಮೆಂಟ್, ಅಥವಾ ಏನೋ ಒಂದು ಕಂಡೀಷನ್ ಇಂದ ನಮಗೆ ತೊಂದರೆ ಆಗತ್ತಲ್ವಾ, ಅದ್ ನಾವು ಸ್ಟಾಪ್ ಮಾಡಕ್ಕಾಗಲ್ಲ. ದಟ್ ಈಸ್ ದಿ ಫಸ್ಟ್ ಟೈಪ್ ಆಫ್ ಪೇನ್. ಸೆಕೆಂಡ್ ಟೈಪ್ ಏನು? ಸೆಕೆಂಡ್ ಆರೋ ಏನದು? ಸೆಕೆಂಡ್ ಆರೋ ಇಸ್ ದಟ್ ಇದರಿಂದ ಬರ್ತಾ ಇರುವಂತ ನೋವನ್ನ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತೀನಿ, ಅದನ್ನ ನಾನು ಯಾವ ರೀತಿ ತಗೊಳ್ತೀನಿ, ಅದು ಇನ್ನೂ ನಮಗ್ ಜಾಸ್ತಿ ಕೊಡುತ್ತೆ. ದಟ್ ಈಸ್ ಅ ಸೆಕೆಂಡ್ ಆರೋ ಶಾಟ್. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಇದನ್ನ ಯಾವ್ದೋ ಒಂದು ಡಾಕ್ಟರ್ಸ್ ಕಾನ್ಫರೆನ್ಸ್ ಅಲ್ಲಿ ಒಬ್ಬ ಡಾಕ್ಟರ್ ಇದನ್ನ ಪೇನ್ ಅಂದ್ರೆ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಏನಂದ್ರು ಅಂತಂದ್ರೆ, ಇಫ್ ವಿ ಸಿ 3 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ನ ಡ್ರಾ ಮಾಡಿದ್ರೆ, ಮೊದಲನೇ ಸರ್ಕಲ್ ಯಾವುದು ಸ್ಮಾಲ್ ಸರ್ಕಲ್, ಚಿಕ್ಕದೊಂದು ಸರ್ಕಲ್, ಅದ್ರ ಸುತ್ತಲೂ ಇನ್ನೊಂದು 2ನೇ ಸರ್ಕಲ್, ಇಟ್ಸ್ ಅ ಮಿಡಲ್ ಸರ್ಕಲ್. 3ನೇ ಸರ್ಕಲ್ ಅದು ಇಟ್ಸ್ ಅ ಬಿಗರ್ ಸರ್ಕಲ್ ದ್ಯಾನ್ ದ ಸೆಕೆಂಡ್. ಸೊ 3 ಸರ್ಕಲ್ ನ ನಾವು ಡ್ರಾ ಮಾಡಿದ್ರೆ, ಮೊದಲನೇ ಸರ್ಕಲ್ ಇದೆಯಂತ, ಸ್ಮಾಲೆಸ್ಟ್ ಸರ್ಕಲ್, ಅದು ಮಾತ್ರ ನಮಗೆ ಆಗಿರುವಂತ ಪೇನ್ ಅಂದ್ರೆ ಇಟ್ಸ್ ಓನ್ಲಿ ಅಬೌಟ್ 20%. ಫಿಸಿಕಲಿ ನಮಗೆ ಯಾವ ರೀತಿ ಆ ಒಂದು ಚುಚ್ಚುವಿಕೆ, ಪ್ರೆಷರು ತಡ್ಕೊಳಕ್ ಆಗಲ್ಲ, ನಮ್ಗೆ ನೋವು ತಡ್ಕೊಳಕ್ ಆಗಲ್ಲ ಅಂತ ಏನ್ ಹೇಳ್ತೀವಲ್ಲ, ಫಿಸಿಕಲ್ ಪೇನ್ ಏನಿದೆಯಲ್ಲ, ದಟ್ ಈಸ್ ಓನ್ಲಿ 20% ಅಂತೆ. ಇದು ಯಾರು ಹೇಳ್ತಾ ಇರೋದು? ಇದನ್ನ ಯಾರು ಹೇಳ್ತಾ ಇರೋದು? ಒಬ್ಬ ಹೈಯೆಸ್ಟ್ ಸರ್ಜನ್,
ಎಕ್ಸ್ಪೀರಿಯನ್ಸ್ಡ್ ವೆಲ್ ವರ್ಸ್ಡ್ ಡಾಕ್ಟರ್ ಇದನ್ನ ಹೇಳ್ತಾ ಇದಾರೆ. ಒಬ್ಬ ಮನುಷ್ಯನಿಗೆ ಪೇನ್ ಅಂತ ಬರೋದು, ಆ ಫಿಸಿಕಲ್ ಪೇನ್ ಅಂತ ಬರೋದು ಬರೀ 20% ಅಂತೆ, ಆ ಸ್ಮಾಲ್ ಸರ್ಕಲ್. ಅದಕ್ಕೆ ನೆಕ್ಸ್ಟ್ ಇರುವಂತದ್ದು ಆ 30% ಅಂತೆ. ವಾಟ್ ಈಸ್ ದಟ್ 30%? 30% ಇಸ್ ದಟ್ ನನಗೆ ಈ ಭಯ, ಅದು ಬರೋದಕ್ಕಿಂತ ಮುಂಚೆನೆ ಭಯ. ನನಗೆ ಇದು ಬಂದ್ಬಿಟ್ರೆ, ಇನ್ನೊಂದ್ ಸ್ವಲ್ಪ ತಡ್ಕೊಳಕ್ ಆಗದಿರೋ ಅಷ್ಟು ನೋವು ಆಗ್ಬಿಟ್ರೆ ನಾನು ಏನಪ್ಪಾ ಮಾಡ್ಬಿಡ್ಲಿ, ನಾನ್ ಎಲ್ಲಿ ಹೋಗ್ಲಿ, ಯಾರ ಹತ್ರ ಹೋಗ್ಲಿ, ಈ ಡಾಕ್ಟರ್ ನನ್ ಸರಿ ಮಾಡಕ್ ಆಗ್ತಾ ಇಲ್ಲ, ಎಷ್ಟು ಜನ ಡಾಕ್ಟರ್ ಹತ್ರ ಹೋಗ್ ಬಂದೆ, ಅವರು ಸರಿ ಮಾಡಕ್ ಆಗದೆ ಇದ್ರೆ, ಈ ತರ ಯೋಚನೆಗಳು, ಕಂಟಿನ್ಯೂಸ್ ಥಾಟ್ಸ್ ವಿಚ್ ಇಸ್ ಸರ್ಕ್ಲಿಂಗ್ ಆನ್ ದ ಫಸ್ಟ್ ಸರ್ಕಲ್. ಇದು 20% ಅಂದ್ರೆ ಅದು 30% ಜಾಸ್ತಿ. ಮತ್ತೆ ಲಾಸ್ಟ್ ಸರ್ಕಲ್ ಇದೆಯಲ್ಲ, ಅದು ಇನ್ನೂ 50%. ಅದೇನದು, ಬೇರೆಯವರು ನನ್ನನ್ನು ನೋಡಿ, ಈ ತರ ಇರೋದನ್ನ ನೋಡಿ ನನ್ನನ್ನು ಹಾಸ್ಯ ಮಾಡಿದ್ರೆ, ಅಥವಾ ನಾನ್ ಈ ತರ ಇರೋದ್ರಿಂದ ಯಾವ ಫಂಕ್ಷನ್ಗೂ ಹೋಗಕ್ಕಾಗಲ್ಲಪ್ಪ, ಎಲ್ಲಾರು ನನಗೆ ನಾನು ಎಲ್ಲದನ್ನು ನೋಡಿ ಮಿಸ್ ಮಾಡ್ಕೊಳ್ತೀನಿ. ಸೊ ಇದು ನನ್ನ ಮೇಲೆ, ಎನ್ವೈರನ್ಮೆಂಟ್ ಮೇಲೆ, ಇದು ಲಾಸ್ಟ್ ಸರ್ಕಲ್. ಅದು ಎಲ್ಲದಕ್ಕಿಂತ ಜಾಸ್ತಿ. ಫಸ್ಟ್ ಸರ್ಕಲ್ ಇಸ್ ಓನ್ಲಿ 20%. ಆ ಫಿಸಿಕಲ್ ಪೇನ್ ಇದೆಯಲ್ಲ, ಆ ನೋವು, ಆ ನಿಜವಾಗ್ಲೂ ನಾವೇನ್ ಅನ್ಭವಿಸ್ತೀವಲ್ಲ, ಅದು ಬರೀ 20%. ಇನ್ ಮಿಕ್ಕಿದ್ 80%, ವಾಟ್ ಎವರ್ ಐ ಆಮ್ ಸ್ಪೀಕಿಂಗ್, ಈಸ್ ಓನ್ಲಿ ದಟ್ ದ ಎಕ್ಸ್ಟ್ರಾ. ಅದಕ್ಕೆ ನಾವು ಮೇಲ್ ಹಾಕಿರ್ತೀವಲ್ಲ ಸಫರಿಂಗ್, ಅವ್ರೇನ್ ತಿಳ್ಕೊಂಡ್ಬಿಡ್ತಾರೆ, ಇವ್ರೇನ್ ತಿಳ್ಕೊಂಡ್ಬಿಡ್ತಾರೆ, ಇದಾಗೋಗ್ಬಿಟ್ರೆ ಅದಾಗೋಗ್ಬಿಟ್ರೆ ಭಯ. ಇದು ಇನ್ನೊಂದ್ ಸ್ವಲ್ಪ ಆಡ್ ಆನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ದುಃಖ. ಇದನ್ನ ಅವ್ನು ಹೇಳ್ತಾನೆ, ದುಃಖ ಅಂತಂದ್ರೆ ಹೀಗೆ, ಅನುದ್ವಿಗ್ನ ಮನಃ. ಇದರಿಂದ ಪೂರ್ತಿಯಾಗಿ ಮೇಲ್ ಬಂದಿರ್ತಾನಂತೆ ಯಾರು? ಸ್ಥಿತಪ್ರಜ್ಞ. ಇದು ಯಾವುದೋ ಅವನಿಗೆ ಮ್ಯಾಟರ್ ಆಗಲ್ಲ, ಇದು ಯಾವುದೋ ಅವನಿಗೆ ಅಂಟುಕೊಳ್ಳೋದಿಲ್ಲ, ದುಃಖ ಅನ್ನೋದು ಬರೋದೇ ಇಲ್ಲ. ಅನುದ್ವಿಗ್ನ ಮನಃ ಅಂತಂದ್ರೆ ಈಸ್ ಅನ್ಪರ್ಟರ್ಡ್ ಬೈ ದಟ್ pain which I spoke right now. He is unshaken. ಅವನು ಅರ್ಥ ಮಾಡ್ಕೊಳ್ತಾನೆ, ನನಗೆ ಏನ್ ಬರ್ತಾ ಇದೆಯೋ ಇದು, ಇಟ್ ಇಸ್ ಜಸ್ಟ್ ಕಮಿಂಗ್ ಫ್ರಮ್ ಮೈ ಪಾಸ್ಟ್ ಕರ್ಮ. ನನ್ನ ಒಂದು ಹಳೆ ಒಂದು ಅಕೌಂಟ್ ಇಂದ ಇಟ್ ಇಸ್ ಜಸ್ಟ್ ಕಮಿಂಗ್. ಇಟ್ಸ್ ಅ ರಿವರ್ ವಿಚ್ ಇಸ್ ಫ್ಲೋಯಿಂಗ್ ಅಷ್ಟೇ. ವಾಟ್ ಎವರ್ ಇಸ್ ದೇರ್ ಇನ್ಸೈಡ್, ನೌ ಐ ಆಮ್ ಸೀಯಿಂಗ್ ಔಟ್ ಸೈಡ್ ಅಷ್ಟೇ. ಇದನ್ನ ಈ ತರ ಅರ್ಥ ಮಾಡ್ಕೋತಾ ಹೋಗ್ತಾನೆ ಸ್ಥಿತಪ್ರಜ್ಞ. ದುಃಖ ಪಡೋದಿಲ್ಲ, ಎಂಥ ಒಂದು ಸ್ಥಿತಿ ಬಂದ್ರು ಅವನು ದುಃಖ ಪಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ ಅತ್ಯಂತ ದುಃಖ ನಿವೃತ್ತಿ ಅಂದ್ರೆ ಇದೇ ಅರ್ಥ. ಇಟ್ಸ್ ಅ ಆಟಿಟ್ಯೂಡ್ ಟುವರ್ಡ್ಸ್ ದ ಸಿಚುವೇಶನ್ ಇಟ್ ಸೆಲ್ಫ್ ಈಸ್ ಚೇಂಜ್ಡ್, ಕಂಪ್ಲೀಟ್ ಯೂ ಟರ್ನ್. ಇದನ್ನ ನಾವು ಥಿಯರಿಟಿಕಲಿ ಅರ್ಥ ಮಾಡ್ಕೊಂಡಿರ್ತೀವಿ, ಆದ್ರೆ ನಿಜವಾಗ್ಲೂ ನಮ್ಗೆ ಆ ಪೇನ್ ಬಂದಾಗ, ನಿಜವಾಗ್ಲೂ ಆ ಒಂದು ದುಃಖ ನಮ್ಮನ್ನ ಕಾಡಕ್ ಶುರುವಾದಾಗ, ಇದು ಯಾವುದು ನಮ್ಗೆ ಈ ಒಂದು ವೇದಾಂತದ ವಿಚಾರ ಇರ್ಬೋದು, ಯಾವುದು ನಮ್ಗೆ ಆ ಟೈಮಲ್ಲಿ ಹೊಳೆಯಲ್ಲ. ಯಾತಕ್ಕೆ? ಕ್ಲಾರಿಟಿ ಇದೆ, ಹೀಗಿದೆ ಅಂತ ಗೊತ್ತು, ಆದ್ರೆ ಆ ಟೈಮಲ್ಲಿ ನಮಗೆ ಬರೋದಿಲ್ಲ, ಇದು ಯಾವುದೋ ಜ್ಞಾಪಕಕ್ಕೆ ಬರೋದಿಲ್ಲ. ಇನ್ ದ ಪ್ರಾಕ್ಟಿಕಲ್ ಸೆನ್ಸ್ ನಾವ್ ಇದನ್ನ ಯಾವುದು ತರೋದಕ್ಕಾಗೋದಿಲ್ಲ. ವೈ? ಯಾತಕ್ಕಾಗೋದಿಲ್ಲ? ಯಾಕೆ ಅಂತಂದ್ರೆ ದೇರ್ ಈಸ್ ನೋ ಪ್ಯೂರಿಟಿ ಆಫ್ ದ ಮೈಂಡ್, ದೇರ್ ಇಸ್ ಕ್ಲಾರಿಟಿ. ಇಲ್ಲಿ ಎರಡು ಬೇಕು ನಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ವಿ ನೀಡ್ 2 ಇಂಪಾರ್ಟೆಂಟ್ ಥಿಂಗ್ಸ್. ಯಾವುದು? ಕ್ಲಾರಿಟಿ ಆಫ್ ದ ಇಂಟೆಲೆಕ್ಟ್ ಅಂಡ್ ದ ಪ್ಯೂರಿಟಿ ಆಫ್ ದ ಮೈಂಡ್. ಎರಡೂ ಬೇಕು. ಕ್ಲಾರಿಟಿ ಇದೆ, ಹೇಳಿದ್ದೆಲ್ಲ ಅರ್ಥ ಆಗತ್ತೆ, ಇಂಟೆಲೆಕ್ಟ್ ಅಲ್ಲಿ ಅರ್ಥ ಆಗುತ್ತೆ. ನಾನು ಓದಿದ್ದೀನಪ್ಪ ಸ್ಥಿತಪ್ರಜ್ಞ ಲಕ್ಷಣಗಳ, ನಾನು ಪೇಜ್ ಗಟ್ಲೆ ಬರ್ತೀನಿ, ಐ ನೋ ಎವ್ರಿಥಿಂಗ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಪರ್ಸನಲ್ ಲೆವೆಲ್ ಅಲ್ಲಿ ಎಫೆಕ್ಟ್ ಆದಾಗ ವಿ ಆರ್ ನಾಟ್ ಏಬಲ್ ಟು ಲಿವ್ ಇಟ್. ವೈ? ಬಿಕಾಸ್ ಆ ಒಂದು ಪ್ಯೂರಿಟಿ ಆಫ್ ದ ಹಾರ್ಟ್, ಪ್ಯೂರಿಟಿ ಆಫ್ ದ ಮೈಂಡ್ ಈಸ್ ಸ್ಟಿಲ್ ನಾಟ್ ಎಸ್ಟಾಬ್ಲಿಷ್ಡ್. ಅಂಡ್ ಹೌ ಕ್ಯಾನ್ ಇಟ್ ದಟ್ ಬಿ ಎಸ್ಟಾಬ್ಲಿಷ್ಡ್ ವೆನ್ ವಿ ಆಲ್ವೇಸ್ ಸೋಕ್ ದಿಸ್ ನಾಲೆಜ್ ಇನ್ ದಿಸ್ ಜ್ಞಾನ 24/7. ಹೇಗೆ? ಅದೇ ಹೇಳಿದ್ನಲ್ಲ ಅವನು, ನೀನು ಮಾಡುವಂತ ಪ್ರತಿಯೊಂದು ಕೆಲಸನೂ ಕರ್ಮ ಯೋಗವಾಗಿ ಮಾಡ್ತಾ ಬಂದ್ರೆ, ಅಂದ್ರೆ ನಿನ್ನ ಮನಸ್ಸು ಯಾವಾಗ್ಲೂ ಈ ಜ್ಞಾನದಲ್ಲಿ ತುಂಬಿ ಮಾಡ್ತಾ ಹೋದ್ರೆ, ಅಟ್ ದ ಟೈಮ್ ಆಫ್ ದುಃಖ ಬಂದಾಗ್ಲೂ ಕೂಡ ನಿಮಗೆ ಇದು ಇಟ್ ಜಸ್ಟ್ ಪಾಪ್ಸ್ ಅಪ್ ಲೈಕ್ ಅವ್ರ ಸರ್ಫೇಸ್ ಆಗತ್ತೆ. ಈ ಒಂದು
ಗುರು ಮುಖೇನ ಬಂದಿರುವಂತ ಈ ಒಂದು ವಾಕ್ಯ, ಭಗವದ್ಗೀತೆ ಹೇಳಿರುವಂತದ್ದು, ಇಟ್ ವಿಲ್ ಜಸ್ಟ್ ಕಮ್ ಔಟ್ ಫ್ರಮ್ ಇನ್ಸೈಡ್ ಆಸ್ ಅ ನಮಗೆ ಕವಚ ತರ ಬರುತ್ತೆ. ಇಟ್ ಕಮ್ಸ್ ಅಪ್. But when it doesn't comes up, that doesn't mean it is not purified yet. Subconscious level ali we have so much of negativity that it will not allow. ನಮ್ಗೆ ಆ ದುಃಖ ಬಂದಾಗ ಯಾವುದು ಜಾಸ್ತಿ ಬರೋದು? ನೆಗೆಟಿವಿಟಿನೇ ಮೇಲ್ ಬರೋದು. ಯಾತಕ್ಕೆ? ಬಿಕಾಸ್ ಸಬ್ ಕಾನ್ಶಿಯಸ್ ಅಲ್ಲಿ ಓನ್ಲಿ ನೆಗೆಟಿವಿಟಿ ತುಂಬಿದೆ. ಪಾಸಿಟಿವಿಟಿ ಅಂತಂದ್ರೆ ಈ ಒಂದು, ಐ ಆಮ್ ನಾಟ್ ಟೆಲಿಂಗ್ ನೆಗೆಟಿವ್ ಆರ್ ಪಾಸಿಟಿವ್, ದ ಫೀಲಿಂಗ್ ಆಫ್ ದಿಸ್ ಭಗವದ್ಧ್ಯಾನ ಆಸ್ಪಿಷಿಯಸ್ not enter the subconscious mind, so only it doesn't come up at the time of the need. So dukkeshu anudvigmanaha, how it has to be practiced? Karma yoga. Clarity of the intellect comes from the shravana, purity of the mind comes from the practice of the shravana. Karma yoga, bhakti, adana ಮಾಡಿದಾಗ ಮಾತ್ರ at the time of the conflict this will be able to help us. ಅಂಡ್ ಸ್ಥಿತಪ್ರಜ್ಞನ ಲಕ್ಷಣಗಳಿದೆಯಲ್ಲ, ಅದು ನಮಗ್ ಯಾಕೆ ಬೇಕು? ಅದು ಕೂಡ ಕೃಷ್ಣ ಅರ್ಜುನ ಕೇಳ್ತಾನೆ. ಇಲ್ಲಿ ಕೇಳೋದು ಅಂತಂದ್ರೆ, ಇಲ್ಲಿ ಕೇಳ್ತಾ ಇರುವಂತ ಪ್ರಶ್ನೆ, ಅರ್ಜುನ ಕೃಷ್ಣನಿಗೆ ಹಾಕ್ತಾ ಇರುವಂತ ಪ್ರಶ್ನೆ ಇದೆಯಲ್ಲ, ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ವೈ ಇಸ್ ಹಿ ಪೋಸಿಂಗ್ ದಿಸ್ ಕ್ವೆಶ್ಚನ್. ಗೂಢಾರ್ಥ ಏನದು? ನಾನು ಯಾಕೆ ಇದನ್ನ ತಿಳ್ಕೊಳ್ಬೇಕು ಅಂತಂದ್ರೆ, ನಾನು ಸ್ಥಿತಪ್ರಜ್ಞ ಆಗಬೇಕು ಅಂತ. ಸ್ಥಿತಪ್ರಜ್ಞ ನಾವ್ ಯಾರ ಬಗ್ಗೆ, ಇವಾಗ ನಾವು ವಿವೇಕಾನಂದರ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಂತಂದ್ರೆ, ವೈ ಡು ವಿ ಲರ್ನ್ ಅಬೌಟ್ ವಿವೇಕಾನಂದ, ಆರ್ ವೈ ಡು ವಿ ರೀಡ್ ಅ ಬುಕ್ ಆಫ್ ರಮಣ ಮಹರ್ಷಿ, ಆರ್ ವೈ ಡು ವಿ ರೀಡ್ ಅ ಬುಕ್ ಆಫ್ ಸಮ್ ಪರ್ಸನ್, ಅಥವಾ ಇವಾಗ ದುಡ್ಡು, ಫೈನಾನ್ಸ್ ಅಥವಾ ಶೇರ್ ಮಾರ್ಕೆಟ್ ಇರ್ಬೋದು, ನಾವು ಅದ್ರ ಬಗ್ಗೆ ಬ್ರೌಸ್ ಮಾಡ್ತೀವಿ, ತಿಳ್ಕೊತೀವಿ. ಯಾಕೆ? ನಮಗೆ ಅದು ಬೇಕು, ನಾವು ಅದು ಆಗಬೇಕು ಅಂತ. ಸೊ ಇಲ್ಲಿ ಸ್ಥಿತಪ್ರಜ್ಞ ಲಕ್ಷಣಗಳನ್ನ ನಾವು ತಿಳ್ಕೊಳ್ತಾ ಇದ್ದಾನೆ ಅರ್ಜುನ ಅಂತಂದ್ರೆ, ಸ್ಥಿತಪ್ರಜ್ಞೆ ಆಗೋದಕ್ಕೆ ನಾವು ಏನೇನು ಪ್ರಾಕ್ಟೀಸಸ್ ಮಾಡ್ಬೇಕು, ವಾಟ್ ಆರ್ ದ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ವಿ ಹ್ಯಾವ್ ಟು ಡೂ ಇಟ್ ಇನ್ ಅವರ್ ಲೈಫ್ ಟು ಬಿಕಮ್ ದಟ್. ಆಕ್ಚುಲಿ ನಾವ್ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಸ್ಥಿತಪ್ರಜ್ಞ ಆಗಿರೋಂಥವನು, ಅವನಿಗದು ಕಾಮನ್, ಅವನಿಗೆ ಅದು ನ್ಯಾಚುರಲ್. ಹಿ ವಿಲ್ ಬಿ ಲೀಡಿಂಗ್ ಹಿಸ್ ಲೈಫ್ ಕಾಮನ್ಲಿ, ನ್ಯಾಚುರಲಿ, ಅದು ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಹಿಸ್ ಲೈಫ್, ಅವನನ್ನ ನೋಡೋದು ಯಾಕೆ ಅಂತಂದ್ರೆ, ಹಿಸ್ ಲೈಫ್ ಈಸ್ ಅ ಟೀಚಿಂಗ್ ಫಾರ್ ಅಸ್, ಆರ್ ಅವರನ್ನ ನೋಡಿ ಕಲಿಯೋದಕ್ಕೋಸ್ಕರ ಅವನ್ ಮಾಡುವಂತ, ಅವನನ್ನ ನೋಡಿದಾಗ ನಾನ್ ಏನ್ ಕಲಿಬಹುದು, ನಾನು ಎಲ್ಲಿದ್ದೀನಿ ಇನ್ ದಿಸ್ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್, ಸ್ಪಿರಿಚುವಲ್ ಈ ಒಂದು ಡೈರೆಕ್ಷನ್ ಜರ್ನಿನಲ್ಲಿ, ವೇರ್ ಆಮ್ ಐ ರಿಯಲಿ ಪ್ರೋಗ್ರೆಸಿಂಗ್ ಅಂತ ತಿಳ್ಕೋಬೇಕು ಅಂತಂದ್ರೆ, ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸ್ಥಿತಪ್ರಜ್ಞೆ ಆಗಿರುವಂತವ್ರ ಒಂದು ಸತ್ಸಂಗದಲ್ಲಿ ಇರ್ಬೇಕು, ಅವರ ಜೊತೆ ನಾವು ಒಡನಾಟ ಇಟ್ಕೋಬೇಕು. ಅವಾಗ ನಮ್ಗೆ ನಾನು ಎಲ್ಲಿದ್ದೀನಿ, ಆಮ್ ಐ ರಿಯಲಿ ಪ್ರೋಗ್ರೆಸಿಂಗ್ ಅಂತ ಗೊತ್ತಾಗತ್ತೆ. ಸೊ ಇಲ್ಲಿ ನಮ್ಗೆ ಹೇಗ್ ಗೊತ್ತಾಗತ್ತೆ ಸ್ಥಿತಪ್ರಜ್ಞೆ ನಾನ್ ಆಗಿದ್ದೀನ ಅಂತ? ದ ಚೆಕ್ ಪಾಯಿಂಟ್ಸ್ ಆರ್ ದೇರ್. ಏನದು ಹೇಳ್ತಾರೆ? ಫೈರ್ ಅಂತ ಕರೀತಾರೆ. ಫೈರ್ ಅಂತಂದ್ರೆ FIRE, ಹೌದಲ್ಲ? ಇದು ಇಟ್ಸ್ ಓನ್ಲಿ ನಮ್ಗೆ ಟು ಅಂಡರ್ಸ್ಟ್ಯಾಂಡ್ ಆರ್ ಟು ಇದನ್ನ ಯಾವಾಗ್ಲೂ ಒಂದು ಸೀಡ್ ತರ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಓಕೆ, ಟು ಚೆಕ್ ಪಾಯಿಂಟ್ಸ್ ಅದು. ಫೈರ್ ಅಂತಂದ್ರೆ FIRE, ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ ಅಂಡ್ ರಿಕವರಿ ಪೀರಿಯಡ್. ವಾಟ್ ಇಸ್ ದಟ್ ಫ್ರೀಕ್ವೆನ್ಸಿ? How many times in the day will I get angry? How many times in the day will I be envious? How many times in the day I'll get depressed? ಯಾರೋ ಏನೋ ಅಂದ್ರು ಅಂತ ನನಗೆ ಬೇಜಾರಾಗೋಕ್ ಶುರು ಆಗ್ಬಿಡುತ್ತೆ. ಇದೆಲ್ಲ ಕೇಳಿರ್ತೀನಿ, ಆದ್ರೂ ಕೂಡ ನನಗೆ ಐ ಗೆಟ್ ಡಿಪ್ರೆಸ್ಡ್. ಯಾವಾಗ, ಎಷ್ಟು ಸತಿ ಆಗ್ತೀನಿ? ಅದು ಫ್ರೀಕ್ವೆನ್ಸಿ. ಮೇ ಬಿ ನೀವು ಭಗವದ್ಗೀತೆ ಕ್ಲಾಸ್ ಬರೋದಕ್ಕಿಂತ ಮುಂಚೆ ನಿಮ್ಗೆ ನೀವೇ ಚೆಕ್ ಮಾಡ್ಕೊಳ್ಬಹುದು. ಎವ್ರಿ ಡೇ ನನ್ಗೆ ಒಂಥರ ಒಂದು ಆಂಗ್ಸೈಟಿ, ಟೆನ್ಷನ್ ಇರ್ತಾ ಇತ್ತು. ಈಗ it is not that I become ಸ್ಥಿತಪ್ರಜ್ಞ, maybe ಆ ಫ್ರೀಕ್ವೆನ್ಸಿ ಹ್ಯಾಸ್ ಕಮ್ ಡೌನ್. ಐ ಮೀನ್ ದಿನ ಬರೋದು, ವಾರಕ್ಕೊಂದ್ಸತಿ ಬರುತ್ತೆ, ಐ ಫೀಲ್ ಫೈನ್ ಬರುತ್ತೆ, ಬರಲ್ಲ ಅಂತಲ್ಲ, ಬರುತ್ತೆ. ಆ ಫ್ರೀಕ್ವೆನ್ಸಿ ಹ್ಯಾಸ್ ಕಮ್ ಡೌನ್. ಅಥವಾ ಇಂಟೆನ್ಸಿಟಿ ಇಸ್ ಆಲ್ಸೋ ಕಮ್ ಡೌನ್. ಕೋಪ ಬಂದ್ಬಿಟ್ರೆ ನನ್ಗೆ ಸಾಮಾನು ಎತ್ತೆತ್ತು ಬಿಸಾಕ್ಬಿಡ್ತೀನಿ, ಅಷ್ಟು ಒಂದು ರೇಜ್ ಆಗಿ ಇರಿಟೇಷನ್ ಇರುತ್ತೆ. ಇಲ್ಲ ಹತ್ತು ಬಿಡ್ತೀನಿ, ಕೋಪ ಎಲ್ಲಾರ ಮೇಲೆ ರೇಗಾಡ್ಬಿಡ್ತೀನಿ. ಐ ಶೋ ಮೈ ಆಂಗರ್. ದಟ್ ಈಸ್ ಕಾಲ್ಡ್ ದ ಇಂಟೆನ್ಸಿಟಿ ಆಫ್ ದಟ್ ಸಿಚುವೇಶನ್. ನನ್ನ ಮನಸ್ಸಲ್ಲಿ ಇರುವಂತದ್ದು. ಆ ಇಂಟೆನ್ಸಿಟಿ ವಿಲ್ ಕಮ್ ಡೌನ್. ಮೇ ಬಿ ಇಟ್ ವಿಲ್ ಗೋ ಡೌನ್
ಎಲ್ಲಾರ ಮೇಲೂ ರೇಗಾಡದೆ ಇರ್ಬೋದು, ರಿಯಾಕ್ಟ್ ಮಾಡದೆ ಇರ್ಬೋದು, ಔಟ್ ಸೈಡ್ ಒಳಗಡೆನೆ ಇಟ್ಕೊಂಡಿರ್ಬಹುದು, ಸಪ್ರೆಷನ್ ಇರ್ಬೋದು, ಬಟ್ ಇಟ್ ಇಸ್ ಆಲ್ಸೋ ನಾಟ್ ಗುಡ್. ಬಟ್ ಸ್ಟಿಲ್ ಆ ಇಂಟೆನ್ಸಿಟಿ ಹ್ಯಾಸ್ ಕಮ್ ಡೌನ್. ಅಥವಾ ಇದು ಎರಡಾಯ್ತು. ಮೂರನೇದೇನು, ಇಷ್ಟೆಲ್ಲ ಆದ್ಮೇಲೆ ನಾನು ವಾಪಸ್ ಬರೋದಿಕ್ಕೆ, ಅವ್ರನ್ನ ಕ್ಷಮಿಸೋದಿಕ್ಕೆ ಐ ಟೇಕ್ ಅ ಲಾಟ್ ಆಫ್ ಟೈಮ್. ಅವ್ರನ್ನೇ ನಾನ್ ದಿನ ನೋಡ್ಬೇಕು, ನೋಡಿದ್ರೆ ತರ ಕೋಪ ಬರ್ತಾ ಇರತ್ತ ಅವ್ರನ್ನ ದಿನ ನೋಡಿ. ಅವ್ರು ನನ್ಗೆ ಅವ್ರು ತುಂಬಾ ಕೋಪ ತರಿಸ್ತಾರಪ್ಪ, ಅವ್ರನ್ನ ನೋಡಿದ್ರೆ ಆಗಲ್ಲ ನನ್ಗೆ. ಆತರ ತಿಂಗ್ಳಾನ್ಗಟ್ಲೆ ವರ್ಷಾನ್ಗಟ್ಲೆ ಆಗೋಗುತ್ತೆ. ಯಾಕೆ? ಈ ಒಂದು ಕೋಪನ ಜನ್ಮಾಂತರ ತನಕ ಇಟ್ಕೊಳ್ತಾರೆ ಜನ. ಸೊ ಬಟ್ ಇದನ್ನ ಕೇಳಿ ಮಾಡಿ ನಾನು ಯಾರು, ನನ್ನ ನಿಜ ಸ್ಥಿತಿ ಏನು ಅಂತ ನಾನು ತಿಳ್ಕೊಂಡ ಮೇಲೆ ನನ್ನ ಆ ಒಂದು ಅವ್ರ ಮೇಲೆ ನನ್ಗಷ್ಟು ಕೋಪ ಬರೋದಿಲ್ಲ. ಅಥವಾ ಬಂದ್ರೂ ಕೂಡ ಐ ವಿಲ್ ಫರ್ಗಿವ್ ದೆಮ್. ನನ್ಗೆ 1 ತಿಂಗಳು ಆಗ್ತಾ ಇತ್ತು ಮುಂಚೆ ಅವ್ರನ್ನ ಫರ್ಗಿವ್ ಮಾಡಕ್ಕೆ. ಮೇ ಬಿ ಈಗ 1 ವೀಕ್ ಐ ಟೇಕ್, ಆರ್ ಸಮ್ಟೈಮ್ಸ್ ಮಾರನೇ ದಿನ ಐ ಬಿ ಆಲ್ ರೈಟ್. ಸೊ ದಿಸ್ ರಿಕವರಿ ಪೀರಿಯಡ್ ಇದೆಯಲ್ಲ, ಅದು ಇಫ್ ಇಟ್ ಹ್ಯಾಸ್ ಇಂಪ್ರೂವ್ಡ್, ದಟ್ ಮೀನ್ಸ್ ಯು ಆರ್ ನಿಮ್ಮ ಒಂದು ಸ್ಪಿರಿಚುವಲ್ ಪ್ರೋಗ್ರೆಸ್ ಈಸ್ ಗೋಯಿಂಗ್ ಅಪ್. ದಿಸ್ ಇಸ್ ವಾಟ್ ಸ್ಥಿತಪ್ರಜ್ಞನ ಲಕ್ಷಣಗಳು. ನಾವೇ ತಿಳ್ಕೊಳ್ಬಹುದು, ಓಕೆ ನಾ ಸ್ಥಿತಪ್ರಜ್ಞ ಆಗ್ತಾ ಇದ್ದೀನಿ. ಇಟ್ಸ್ ಜಸ್ಟ್ ಚೆಕ್ ಪಾಯಿಂಟ್ಸ್ ಅಷ್ಟೇ, ಹೌ ಟು ಸಿ ಅಂತ. ಸೊ ದುಃಖೇಶು ಅನುದ್ವಿಗ್ಮನಃ ಸುಖೇಶು ವಿಗತ ಸ್ಪೃಹ. ಸುಖೇಶು ಅಂತಂದ್ರೆ ವೆನ್ ಥಿಂಗ್ಸ್ ಗೋನ್ ವೆಲ್. ನನಗೆ ಇದು ಬರೀ ನಾನು ದುಃಖದ ಬಗ್ಗೆ ಹೇಳಿದೆ, ಬಟ್ ನಾನು ಯಾವಾಗ ನನಗೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತಲ್ವಾ, ಖುಷಿ ಆಗತ್ತೆ, ಆನಂದವಾಗತ್ತೆ, ದೆನ್ ವಿಲ್ ಫೀಲ್ ಇದೇ ತರ ಇದ್ರೆ ಚೆನ್ನಾಗಿರತ್ತಲ್ವಾ ನನ್ನ ಜೀವನ. ಸೊ ನೈಸ್ ನೋ, ಯಾಕಪ್ಪ ಇದು ಎಲ್ಲರೂ ಈ ತರ ಮಾಡ್ತಾರೆ. ಅಥವಾ ಒಂದು ಟ್ರಿಪ್ ಹೋಗ್ತೀವಿ, ಆ ಟ್ರಿಪ್ ಹೋದಾಗ ಒಂದು ಸಮುದ್ರ ತೀರ ಕುತ್ಕೊಳ್ತೀವಿ, ಅಥವಾ ಏನು ವಿಂಡೋ ಸೈಡ್ ಸೀಟ್ ಕುತ್ಕೊಂಡು ಆ ನೇಚರ್ ನೋಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತೀವಿ. ಮೇ ಬಿ ಒಂದು 10 days ವಿ ಟೇಕ್ ಆಫ್ ಫ್ರಮ್ ದ ಜಾಬ್, ಫ್ಯಾಮಿಲಿ ಆರ್ ವಾಟ್ ಎವರ್. ಹೋಗಿ ಮುಂದೆ ಹೋಗ್ತಾ ಇರ್ತೀವಿ. ಆಮೇಲೆ ವಿ ಡೋಂಟ್ ಹ್ಯಾವ್ ಟು ಊಟಕ್ಕೇನು ಅಂತೆಲ್ಲ ನೋಡೋಷ್ಟೇನು ಇರೋದಿಲ್ಲ. ಎಲ್ಲೋ ಒಂದು ಹೋಟ್ಲಲ್ಲಿ ನಿಲ್ಲಿಸ್ತಾರೆ, ತಿಂತೀವಿ, ದೆನ್ ವಿ ಜಸ್ಟ್ ಫ್ರೀಕ್ ಅರೌಂಡ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೇ ತರ ನಮ್ದು ಮುಂದಿನ ಜೀವನ ಹೀಗೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? someone is there to feed us, someone is there to give everything. So we get hankered to the ಆ ಒಂದು ಸುಖಕ್ಕೆ ಅಲ್ಲಿ ಆಂಕರ್ ಆಗ್ಬಿಡ್ತೇವೆ. ವಿ ವಾಂಟ್ ಇಟ್ ಅನ್ನೋದು, ವಿ ವಾಂಟ್ ದಟ್ ಇನ್ ಅವರ್ ಲೈಫ್. ಅದ್ರಿಂದ ಏನಾಯ್ತು, ಡಿಸೈರ್ ಹುಟ್ಟುತ್ತೆ, ನನಗೆ ಬೇಕು 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 ಅಂತ ಒಂಥರ ಖುಷಿ. ಅದರಿಂದ ಆ ಖುಷಿ ಇದೆಯಲ್ಲ, ದಟ್ ಈಸ್ ಆಲ್ಸೋ ದಟ್ ಈಸ್ ನನಗೆ ಬೇಕು ಅನ್ನೋದು, ಅದು ತಪ್ಪು. ದಟ್ ಈಸ್ ವಾಟ್ ಈಸ್ ಖುಷಿ ಅನ್ನೋದು ತಪ್ಪು. ದುಃಖ ಅನ್ನೋದು ಬೇಡ ಅಂತಂದ್ರೆ ಸುಖ ಅನ್ನೋದು ಅದ್ರೊಳಗೆ ನಾವು ಇನ್ವಾಲ್ವ್ ಆಗ್ಬಿಡ್ತೀವಿ. ಸೊ ದಟ್ ಈಸ್, ಅದು ಸುಖ ಸ್ಥಿತಪ್ರಜ್ಞ ಲಕ್ಷಣ ಅಲ್ಲ. ಎಕ್ಸಾಂಪಲ್ ಇಲ್ಲಿ ಈ ನಾವು ಸನ್ಯಾಸಿಗಳನ್ನ ನೋಡ್ತೀವಿ. ಸನ್ಯಾಸಿ ಅವ್ರ ಕಾಮನ್ ಕ್ವಾಲಿಟಿ ಏನು ಅಂತಂದ್ರೆ, ಅವರು ಒಳಗಡೆ ಏನಾದ್ರೂ ಇರ್ಬೋದು, ವಿ ಡೋಂಟ್ ನೋ, ಬಟ್ ಅವ್ರನ್ನ ನೋಡಿದಾಗ ಯಾವಾಗ್ಲೂ ನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ, ಆನಂದವಾಗಿರ್ತಾರೆ. ದೇ ಡೋಂಟ್ ಕಂಪ್ಲೇನ್, ದೇ ಡೋಂಟ್ ಗ್ರಂಬಲ್. ಕೊಟ್ಟಿದ್ ಸಾಕು. ನಾನ್ ನೋಡ್ತೀವಲ್ಲ ಬೇಕಾದಷ್ಟು ಕ್ರಿಶ್ಚಿಯನ್ದು ಇದೇ ಇರ್ಬಹುದು, ಮಿಷನರೀಸ್ ಅಲ್ಲಿ ಇರ್ಬೋದು, ಅಥವಾ ಆಶ್ರಮದಲ್ಲಿ ಇರ್ಬಹುದು, ವೇರೆವರ್. ಸೊ ಇಟ್ ಇಸ್ ನಾಟ್ ಅಬೌಟ್ ರಿಲಿಜನ್. ಬಟ್ ಸನ್ಯಾಸಿ ಅಂತ ಅಂದಾಗ ಅಲ್ಲಿ ಒಂದ್ ರೀತಿ ದೇ ಡೋಂಟ್ ಗ್ರಂಬಲ್, ಬಟ್ ವಿ ಡೋಂಟ್ ನೋ ಹೌ ದೇ ಆರ್ ಇನ್ಸೈಡ್, ಬಟ್ ಇಟ್ ಈಸ್ ಲೈಕ್ ದಟ್. ಆ ಸನ್ಯಾಸತ್ವ ಅನ್ನೋದು, ಇಟ್ ಈಸ್ ನಾಟ್ ಅಬೌಟ್ ದ ವೇಷಭೂಷಣ, ಇಟ್ ಈಸ್ ಅಬೌಟ್ ವಾಟ್ ಈಸ್ ದೇರ್ ಇನ್ಸೈಡ್. ಈಸ್ ಇಟ್ ರಿಯಲಿ ಮೇಕಿಂಗ್ ಯು ಕಾಮ್? ಅದು ಇರೋದು. ಒಂದ್ಸತಿ ಸಿಸ್ಟರ್ ನಿವೇದಿತಾ, ಇದು ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ, ಅವರು ಬಡ ಮಕ್ಕಳಿಗೆ ಡೊನೇಷನ್ ಕೇಳೋದಕ್ಕೋಸ್ಕರ ಬರ್ತಾರೆ. ಒಬ್ಬ ರಿಚ್ ಪರ್ಸನ್ ಹತ್ರ ಬರ್ತಾರೆ, ಬಂದು ಕೇಳ್ತಾರೆ, ಇವನ್ ಕೊಡಬಹುದು, ಇವರು ನಮ್ಮ ಆಶ್ರಮಕ್ಕೆ ಬಡ ಮಕ್ಕಳಿದ್ದಾರೆ, ಆರ್ಫನ್ಸ್ ಇದ್ದಾರೆ, ಅವ್ರಿಗೆ ಸ್ವಲ್ಪ ಏನಾದ್ರು ಕೊಡೋಣ ಅಂತ ಎಲ್ಲಾ ಕಡೆ ಹೋಗ್ತಾ ಇರ್ತಾರೆ. ಹಾಗೆ ಈ ಮನೆಗೆ ಬರ್ತಾನೆ, ಈ ಸಾಹುಕಾರ ಇರ್ತಾನೆ. ಸಾಹುಕಾರ ಬಂದ ತಕ್ಷಣ ಅವನ ಹತ್ರ ಹೋಗಿ ಕೇಳ್ತಾನೆ, ಈ ತರ ನಮ್ಮ ಆಶ್ರಮದಲ್ಲಿ ಇಷ್ಟು ಜನ ಮಕ್ಕಳಿದ್ದಾರೆ, ಅವ್ರು ತಿನ್ನಕ್ಕೆ
ಸರಿಯಾಗಿ ಸಿಕ್ಕೋದಿಲ್ಲ, ಊಟ ವಸ್ತ್ರ ಇರೋದಿಲ್ಲ, ನಿಮ್ ಕಡೆ ಏನಾದ್ರೂ ಒಂದು ಡೊನೇಷನ್ ಸಿಕ್ಕಬಹುದಾ ಅಂತ ಕೇಳ್ತಾರೆ. ಅವನಿಗೆ ಆ ಸಾಹುಕಾರನ್ಗೆ ಗರ್ವ, ಅಹಂಕಾರ ಮತ್ತೆ ಇವ್ರಗಳ ಮೇಲೆ ತಾತ್ಸಾರ. ಯಾತಿಕ್ ಇವ್ರುಗಳೆಲ್ಲ ಬಂದ್ ಈ ತರ ಮಾಡ್ತಾರಲ್ಲ, ಅವ್ರವ್ರ ಕರ್ಮ, ನಮ್ಮನ್ ಯಾಕೆ ಇದ್ ಮಾಡ್ತಾರಲ್ಲ ಅಂತ ಅವನ್ ಏನ್ ಮಾಡ್ತಾನೆ, ಬಂದು ಆ ಸಿಸ್ಟರ್ ನಿವೇದಿತಂಗೆ ಅವನ ಉಗುಳ್ ಬಿಡ್ತಾನೆ, ಥೂ ಅಂತ. ಉಗುಳಿದ ತಕ್ಷಣ ಅವನ ಎಂಜಿಲ್ ಇದೆಯಲ್ಲ, ಆ ಎಂಜಿಲು ಆ ಸಿಸ್ಟರ್ ನಿವೇದಿತ ಕೆನ್ನೆ ಮೇಲೆ ಹಿಂಗೆ ಬಂದು ಬಿಡುತ್ತೆ. ಯಾರೇ ಆಗ್ಲಿ ಅಂತ ಒಂದು, ಇಟ್ಸ್ ರಿಯಲಿ ಹಾರಿಫೈಡ್ ಸಿಚುವೇಶನ್. ಅಂತ ಸಿಚುವೇಶನ್ ಅಲ್ಲಿ ಯೂಶಲಿ ಪೀಪಲ್ ರಿಯಾಕ್ಟ್. ಬಟ್ ಅವಾಗ ನಿವೇದಿತಾ ಅವ್ರು ಏನ್ ಮಾಡಿದ್ರು, ಕರ್ಚೀಫ್ ತಗೊಂಡು ಒರೆಸ್ಕೊಂಡು ದೆನ್ ಶಿ ಟೋಲ್ಡ್ ಥ್ಯಾಂಕ್ ಯು ಅಂತ ಹೇಳ್ತಾರಂತೆ. ನಮ್ಗೆ ಏನಪ್ಪಾ ಇದು ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಅವರು ಹೇಳಿದ್ರಂತೆ, ನೀವ್ ಏನ್ ನನಗೆ ಇವಾಗ ಕೊಟ್ರಲ್ಲ, ಇದ್ ನನಗ್ ನೀವು ಕೊಟ್ಟಿದ್ದು. ಮಕ್ಳಿಗೇನಾದ್ರೂ ಇದ್ಯಾ? ನನಗ್ ಕೊಟ್ಟಿದ್ ನಾನು ಈಸ್ಕೊಂಡಿದೀನಿ, ಮಕ್ಳಿಗೆ ಏನಾದ್ರು ಇದ್ಯಾ, ಸ್ವಲ್ಪ ಕೊಡ್ತೀರಾ ಅಂತ ಕೇಳ್ತಾರೆ. ಅಷ್ಟು ಒಂದು ಏನೂ ಮನಸ್ಸಿಗೆ ಹಚ್ಕೊಳ್ದಿರ, ಯಾವಾಗ್ಲೂ ಶಾಂತವಾಗಿ, ಇದು ಸ್ಥಿತಪ್ರಜ್ಞ ಲಕ್ಷಣ. ಸ್ಥಿತಧೀರ್ ಮುನಿ ರುಚ್ಯತೆ, ಅವನನ್ನ ಮುನಿ, ಸನ್ಯಾಸಿ ಅಂತ ಕರೀತಾರೆ. ಮುಂದೆ ಏನ್ ಹೇಳ್ತಾರೆ, ವೀತರಾಗ ಭಯ ಕ್ರೋಧ ದುಃಖೇಶು ಅನುದ್ವಿಗ್ಮನಃ, he don't get perturbed with the ದುಃಖ, or ಸುಖ ಬಂದಾಗ he don't have the thirst for it, he is unattached with both the things. and ವೀತರಾಗ, ವೀತ ಅಂದ್ರೆ ಬೇಡ, ಯಾವುದು ಇಲ್ಲ, ಯಾವುದಿಲ್ಲ, ರಾಗ ಅಂದ್ರೆ ಡಿಸೈರ್ ಇಲ್ಲ, ವೀತ ಭಯ, ವೀತ ಭಯ ಅಂತಂದ್ರೆ ಭಯ ಇಲ್ಲ, ವೀತ ಕ್ರೋಧ ಅಂತಂದ್ರೆ ಕೋಪನೇ ಇಲ್ಲ. ಇದು ಲಕ್ಷಣಗಳು, ಸ್ಥಿತಪ್ರಜ್ಞ ಲಕ್ಷಣಗಳು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು, ಅವನಿಗೆ ಆಸೆಗಳೇ ಇರೋದಿಲ್ವಾ? ವೀತ ರಾಗ ಅಂತಂದ್ರೆ ಸ್ಥಿತಪ್ರಜ್ಞನಿಗೆ ಆಸೆ ಇರಬಾರ್ದಾ? ಅವ್ನ್ ಲಕ್ಷ್ಯನ ತಿಳ್ಕೊಳ್ತಾ ಇದೀವಿ ಅಂತಂದ್ರೆ, ಓಕೆ ವಿ ಆರ್ ಟ್ರೈಂಗ್ ಟು ಬಿಕಮ್ ಲೈಕ್ ಸ್ಥಿತಪ್ರಜ್ಞ ಅಂತಂದ್ರೆ, ದಟ್ ಮೀನ್ಸ್ ನನ್ನ ಒಳಗಡೆ ಆಸೆ ಇರಬಾರ್ದಾ? ಹೌ ಇಸ್ ದಿಸ್ ಪಾಸಿಬಲ್ ಅಂತ ಕೇಳ್ಬೋದು. ಆದ್ರೆ ಆಸೆ ಇರಬಾರದು ಅನ್ನೋದಲ್ಲ, ಆಸೆ ಅನ್ನೋದು ಅವನಿಗೂ ಇರುತ್ತೆ. ಬಟ್ ದೇ difference between a common man and a stabilized wisdom person who is stable or ಸ್ಥಿತಪ್ರಜ್ಞಿ, ಏನ್ ಡಿಫರೆನ್ಸ್? ಇವರಿಬ್ಬರ ರಾಗಗಳಲ್ಲಿ, ಇವರಿಬ್ಬರ ಆಸೆಯಲ್ಲಿ ಏನ್ ಡಿಫರೆನ್ಸು ಅಂತಂದ್ರೆ, ನಾವು ವಿ ಟ್ರೈ ಟು ಮೇಕ್ ದ ಹ್ಯಾಪಿನೆಸ್ ದ ಪ್ರಾಜೆಕ್ಟ್ ಆಫ್ ಅವರ್ ಲೈಫ್. ನನಗದು ಬೇಕು, ಅದಕ್ಕೋಸ್ಕರ ನಾನು ದುಡಿತಾ ಇದ್ದೀನಿ, ಅದು ಸಿಕ್ಕದಲ್ಲೇ ಹೋದ್ರೆ ನನಗೆ ತುಂಬಾ ಕಷ್ಟ ಆಗತ್ತೆ, ದುಃಖ ಆಗತ್ತೆ. ಸೊ ಹಾಗಾಗಿ ದ ಹೋಲ್ ಆಫ್ ಮೈ ಲೈಫ್ ಈಸ್ ಓನ್ಲಿ ಫಾರ್ ದಿಸ್. ನಾನ್ ಕಷ್ಟ ಪಡ್ಬೇಕು, ಯಾತಕ್ಕೆ? ನಾನು ಇದನ್ನ ಪಡ್ಕೊಳ್ಳೋದಕ್ಕೆ. ಸೊ ನನ್ಗೆ ಯಾವ್ದಕ್ ಪಡ್ಕೊಳ್ಳೋದಕ್ಕೆ? ನನ್ಗೆ ಕೊನೆಯಲ್ಲಿ ಸುಖ ಸಿಕ್ಕತ್ತಲ್ಲ, ದ ಎಂಡ್. ದೇ ಡೋಂಟ್ ಥಿಂಕ್ ಅಬೌಟ್ ದ ಮೀನ್ಸ್. ಅಂದ್ರೆ ನಮ್ ಜರ್ನಿ ಯೋಚನೆ ಮಾಡಲ್ಲ, ನಾನು ಏನ್ ಯಾವ ರೀತಿ ಹೋಗ್ತಾ ಇದೀನಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಕೊನೆಯಲ್ಲಿ ನನಗೆ ಸುಖ ಸಿಕ್ಕತ್ತಲ್ಲ, ಆ ಆಸೆ ಅಂದ್ರೆ ಆ ಆಸೆನ ಇಟ್ಕೊಂಡಿರ್ತಾರೆ. ಕೊನೆಯಲ್ಲಿ ಸಿಕ್ಕುವಂತ ಸುಖದ ಆಸೆ ಕಾಮನ್ ಮ್ಯಾನ್ ಇಟ್ಕೊಂಡಿರ್ತಾರೆ. ಆದರೆ ಸ್ಥಿತಪ್ರಜ್ಞ ಏನು, ಹಿ ಡೋಂಟ್ ಮೇಕ್ ದಿಸ್ ಅ ಪ್ರಾಜೆಕ್ಟ್. ಓಕೆ ನನಗ್ ಬೇಕು ಅಂತ ಅವನು ಕೆಲಸ ಮಾಡೋದಿಲ್ಲ. ದೆನ್ ಹೌ ಡಸ್ ಹಿ ವರ್ಕ್? ದೆನ್ ಇವನು ಕೆಲಸ ಮಾಡೋದಕ್ಕೂ ಅವನು ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಏನು? ವ್ಯತ್ಯಾಸ ಇಷ್ಟೇ, ಏನು? ಹಿ ವಿಲ್ ವರ್ಕ್ ಔಟ್ ಆಫ್ ಹ್ಯಾಪಿನೆಸ್. ಅವನು ಆನಂದದಿಂದ ಕೆಲಸ ಮಾಡ್ತಾನೆ, ಇವನು ಆನಂದಕ್ಕೋಸ್ಕರ ಕೆಲಸ ಮಾಡ್ತಾನೆ. ಹಿ ವರ್ಕ್ಸ್ ಫಾರ್ ಹ್ಯಾಪಿನೆಸ್, ನನ್ಗಿದು ಬೇಕು ಅಂತ ಕೆಲಸ ಮಾಡ್ತಾನೆ. ಆದ್ರೆ ಸ್ಥಿತಪ್ರಜ್ಞ ಅವನಿಗೆ ಹೀಸ್ ಫುಲ್, ಅವನ್ಗೇನು ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದ್ರೆ ವೈರಾಗ್ಯ ಅಲ್ಲ, ನನ್ಗೇನು ಬೇಡಪ್ಪ ಅನ್ನೋ ಆ ಒಂದು ಮನಸ್ಸಿನಲ್ಲಿ ನಾಟ್ ಅ ನೆಗೆಟಿವ್ ಫೀಲಿಂಗ್. ಹೀಸ್ ಫುಲ್, ಆಲ್ವೇಸ್ ಹ್ಯಾಪಿ. ರಾಜನ ಹತ್ರ ಹೋದ್ರೆ ನೆಗೆಟಿವ್ ಫೀಲಿಂಗ್ ಬರುತ್ತಾ? ಕಂಪ್ಲೀಟ್, ಆ ಕಂಪ್ಲೀಟ್ನೆಸ್, ಆ ಕಂಪ್ಲೀಟ್ನೆಸ್ ಅಲ್ಲಿ ಹಿ ಈಸ್ ವರ್ಕಿಂಗ್ ಇನ್ ದ ಸೊಸೈಟಿ. ನಾನೇ ಕೊಡ್ತಾ ಇದ್ದೀನಿ, ನಾನು ಈಸ್ಕೊಳ್ಳೋಕ್ಕೋಸ್ಕರ ಅಲ್ಲ. ಇಟ್ ಈಸ್ ನಾಟ್ ದಟ್ ಐ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ದ ಸೊಸೈಟಿ. ಐ ಆಮ್ ನಾಟ್ ಡಿರೈವಿಂಗ್ ಹ್ಯಾಪಿನೆಸ್ ಫ್ರಮ್ ದ ಸೊಸೈಟಿ. ಐ ಆಮ್ ಡೂಯಿಂಗ್ ಆಲ್ ವರ್ಕ್ only through the happiness which is there inside me.
ಆರ್ ಆನಂದ ವಿಚ್ ಇಸ್ ದೇರ್ ಇನ್ಸೈಡ್ ಮೀ. ಹೋದ ಸತಿ ನಾನು ಹೇಳ್ದೆ, ಆ ಸಮಾಧಿ ಸ್ಥಿತಿ ಆಗಿರ್ತಾನೆ ಅಂತಂದ್ರೆ ಯಾತಿಕ್ ಅವನ್ಗೆ ಆಚೆ ಕಡೆ ಅವನ್ಗೆ ಆಸೆ ಹುಟ್ಟೋದಿಲ್ಲ. ಯಾಕೆ ಅಂತಂದ್ರೆ ಪೂರ್ತಿ ಆ ಒಂದು ಸಮುದ್ರನೇ ನನ್ನ ಒಳಗಡೆ ಇದೆ ಅಂತ ಅನ್ಬೇಕಾದ್ರೆ ಆ ಚಿಕ್ಕ ಚಿಕ್ಕ ನೊರೆಗಳು, ಚಿಕ್ಕ ಚಿಕ್ಕ ಒಂದು ಸ್ಪ್ರೇ ಆಗತ್ತಲ್ಲ ಆ ಸಮುದ್ರದ ಮೇಲೆ ಹನಿಗಳು, ಅದಕ್ಕೆ ಯಾಕೆ ಆಸೆ ಪಡ್ಬೇಕು? ಸಮುದ್ರನೇ ತಾನಾಗಿರ್ಬೇಕಾದ್ರೆ, ಪೂರ್ತಿಯಾಗಿರ್ಬೇಕಾದ್ರೆ ಆ ರೀತಿ ಮನೋಭಾವನೆ ಸ್ಥಿತಪ್ರಜ್ಞನಿಗೆ ಇರುತ್ತಂತೆ. he'll not work for happiness but he'll work with the happiness. ಕೊಡೋದಿಕ್ಕೋಸ್ಕರ ಮಾಡ್ತಾನೆ. ನನ್ನ ಹತ್ರ ಪೂರ್ತಿ ಆಗಿದ್ದಾಗ ನಾನೇನ್ ಮಾಡ್ತೀನಿ? ನಾನು ಬೇರೆ ಹತ್ರ ಕೈ ಚಾಚಲ್ಲ, ನಾನು ಕೊಡ್ತೀನಿ. ಕೊಡೋದ್ರಿಂದ ನನಗೆ ಸುಖ ಸಿಕ್ಕತ್ತೆ. ದಟ್ ಈಸ್ ಕಾಲ್ಡ್ ವೀತ ರಾಗ. ವಾಟ್ ಈಸ್ ವೀತ ಭಯ? ವೀತ ಭಯ ಅಂತಂದ್ರೆ ಭಯ ಅನ್ನೋದು ಇರೋದಿಲ್ಲ. ನಮಗೆ ಭಯ ಯಾವಾಗ ಬರುತ್ತೆ ಅಂತಂದ್ರೆ ಎರಡೇ ಕಾರಣದಿಂದ. ನಮಗೆ ಸಿಕ್ಕಿರುವಂತ ಒಂದು ಪದಾರ್ಥ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಗಳಿಸ್ಕೊಂಡಿರ್ತೀವಲ್ಲ, ಅಷ್ಟು ಕಷ್ಟಪಟ್ಟಿರುವಂತ ಸಿಕ್ಕಿರುವಂತ ಪದಾರ್ಥನ ಐ ಹ್ಯಾವ್ ಟು ಕಾಪಾಡ್ಕೋಬೇಕು ನಾನು. ಸೊ ಅದ್ ನನ್ನಿಂದ ದೂರ ಹೊಟ್ಟೋಗ್ಬಿಟ್ರೆ, ಯಾರಾದ್ರೂ ಕಸ್ಕೊಂಡ್ಬಿಟ್ರೆ, ಯಾವ್ದೇ ಪದಾರ್ಥ ಅಂತಾನೆ ಅಲ್ಲ, ಅಥವಾ ಫೇಮ್ ಕೂಡ, ಯಾರೋ ಏನೋ ನನ್ ಒಳ್ಳೆ ಹೆಸರಿದ್ಯಪ್ಪ, ನಾನು ಆ ಹೆಸರನ್ನ ಗಳಿಸಿದೀನಿ, ಆ ಹೆಸರು ನನ್ನಿಂದ ಹೊಟ್ಟೋಗ್ಬಿಟ್ರೆ ಆ ಭಯ. ಏನೋ ಒಂದು ನನ್ನಿಂದ ಇರೋಂತ ಪದಾರ್ಥ ನನ್ನಿಂದ ಹೊರಟೋದ್ರೆ ಅನ್ನೋ ಭಯ. ಅಥವಾ ನನಗಿದು ಸಿಕ್ಕರೆ ಮಾತ್ರ ನಾನು ಖುಷಿಯಾಗಿರ್ತೀನಿ, ಸಿಕ್ಕದೇ ಇದ್ರೆ ಅದೊಂದ್ ರೀತಿ ಭಯ. ನಾನ್ ಏನಾಗ್ಬಿಡ್ತೀನಿ, ಸಿಕ್ಕದೇ ಇದ್ರೆ ಏನಾಗೋಗುತ್ತೆ ನನಗೆ, ಅದೊಂದ್ ರೀತಿ ಭಯ. ಸೊ ಈ ಭಯ ಅನ್ನೋದು ಏನಿದೆಯಲ್ಲ ಅದೊಂದು ಇರೋದಿಲ್ಲ. ಈ ಫಿಯರ್ಲೆಸ್ನೆಸ್ ಅನ್ನೋದು ಏನಿದೆ, ದಿಸ್ ಇಸ್ ದ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಸ್ಥಿತಪ್ರಜ್ಞ. ಫಿಯರ್ಲೆಸ್ನೆಸ್. ಹಿ ಡೋಂಟ್ ಹ್ಯಾವ್, ಯಾವುದಕ್ಕೂ ಭಯ ಇರೋದಿಲ್ಲ. ಇಡೀ ಬ್ರಹ್ಮಾಂಡ ಪ್ರಪಂಚನೇ ನಾನಾಗಿದ್ದಾಗ ನನಗೆ ಯಾವುದರ ಮೇಲೆ ಯಾವುದರಿಂದ ಭಯ ಇದೆ? ಭಯ ಅನ್ನೋದು ಒಬ್ಬ ಮನುಷ್ಯನಿಗೆ ಬರುವಂತದ್ದು ಯಾವುದು? ಇಟ್ ಈಸ್ ಅಬೌಟ್ ದ ಡೆತ್. ಅದೇ ಹಾರರ್. ಅದಕ್ಕಿಂತ ಭಯ ಪಡುವಂತದ್ದು ಯಾವುದೂ ಇಲ್ಲ. ಈ ವಸ್ತು ಇರಬಹುದು, ಫೇಮ್ ಇರ್ಬೋದು, ನೇಮ್ ಇರ್ಬೋದು, ಇಟ್ಸ್ ಆಲ್ ವೆರಿ ವೆರಿ ಸ್ಮಾಲ್. ಬಟ್ ಮನುಷ್ಯ ಭಯ ಪಡುವಂತದ್ದು ಯಾವುದು? ಸಾವಿಗೆ. ಸೊ ಅವನು ಯಾವಾಗ ಅರ್ಥ ಮಾಡ್ಕೊಳ್ತಾನೋ ನನಗೆ ಸಾವಿಲ್ಲ ಅಂತ. ನನಗೆ ಸಾವಿಲ್ಲ ಅಂತಂದ್ರೆ again we have to understand, it is not the body he is talking about, it is not the mind or intellect, he is talking about the absolute ಪರಮಾತ್ಮ. ಅವನು ನಾನಾಗಿದ್ದಾಗ ನನಗೆ ಎಲ್ಲಿ ಸಾವಿದೆ? I keep on changing bodies, that's it. ಏನಾಗುತ್ತೆ? nothing will happen. ಅದು ಅವನಲ್ಲಿ ಸ್ಥಿರವಾಗಿದ್ದಾಗ, ಯಾವಾಗ ಅತ್ಯಂತ ದುಃಖವಿದ್ದಾಗ್ಲೂ ಅವನ ಮನಸ್ಸಿನಲ್ಲಿ ಈ ಭಯ ಬರದೇ ಇದ್ರೆ, ಅತ್ಯಂತ ಸುಖ ಇದ್ದಾಗ್ಲೂ ಈ ಒಂದು ಆಸೆ ಹುಟ್ಟದೇ ಇದ್ದಾಗ, ಮತ್ತೆ ಯಾರು ಏನೇ ಮಾಡಿದ್ರು ಅವನಿಗೆ ಕೋಪ ಬರದೇ ಇದ್ದಾಗ ಅವನು ಸ್ಥಿತಪ್ರಜ್ಞ ಅಂತ ಕರೀತಾನೆ. ಒಂದ್ ಎಕ್ಸಾಂಪಲ್, ಈ ಫೇಮ್ ಅಂದಾಗ ನನಗೆ ಜ್ಞಾಪಕ ಬಂತು. ಈ ರಮಣ ಮಹರ್ಷಿಗಳಿಗೆ ಇದನ್ನ ಒಬ್ರು ಯಾರೋ ಲೆಟರ್ ಬರ್ದಿದ್ರಂತೆ ಅಬೌಟ್ ಅವರ ಬಗ್ಗೆ. ಯಾರಿಗೋ ಒಂದು ರಮಣ ಮಹರ್ಷಿಗಳಿಗೆ ಕ್ರಿಟಿಸೈಸ್ ಮಾಡೋ ರೀತಿ ಲೆಟರ್ ಬರೆದು ಅವರಿಗೆ ಹಾಕಿದ್ರಂತೆ. ನೋಡಿ, ನನಗೆ ನಿಮ್ ಟೀಚಿಂಗ್ ಇಷ್ಟ ಆಗಿಲ್ಲ, ನೀವ್ ಹೀಗೆ ನೀವು ಶೋ ಆಫ್ ಮಾಡ್ತೀರಾ, ಐ ಡೋಂಟ್ ನೋ, ಬಟ್ ದಿಸ್ ಒಂದು ಜರ್ನಲ್ ಅಲ್ಲಿ ಇತ್ತು, ಒಂದು ಜರ್ನಲ್ ಅಲ್ಲಿ ಬಂದಿತ್ತು ರಮಣ ಮಹರ್ಷಿ ಇದ್ರೊಳಗಡೆ. ಸೊ ಬರ್ದಿದ್ರಂತೆ. ಅವಾಗ ಅವರ ಶಿಷ್ಯಂದ್ರು ತಗೊಂಡು ಹೋಗಿ, ನೋಡಿ ಗುರುಗಳೇ, ನಿಮ್ ಬಗ್ಗೆ ಈ ರೀತಿ ಒಂದು ಬಂದಿದೆ ಅಂತ ರಮಣ ಮಹರ್ಷಿಗಳಿಗೆ ಕೊಟ್ಟಾಗ, ರಮಣ ಮಹರ್ಷಿಗಳು ತಗೊಂಡು ಅದನ್ನ ನೋಡ್ಬಿಟ್ಟು ಪೆನ್ ಕೊಡಿಲಿ ಅಂತ ಹೇಳಿದ್ವಿ ಮಾಡಿದ್ರು. ಸೊ ಅವನು ನೋಡಿ ಏನೋ ಕರೆಕ್ಷನ್ ಮಾಡ್ತಿದಾರೇನೋ ಅಂತ ಹೇಳ್ಬಿಟ್ಟು ಅದನ್ನ ಕರೆಕ್ಷನ್ ಎಲ್ಲ ಮಾಡಿ ಮತ್ತೆ ಅವನ್ಗೆ ಶಿಷ್ಯನಿಗೆ ಕೊಡ್ತಾರಂತೆ. ಏನ್ ಕರೆಕ್ಷನ್ ಮಾಡಿದ್ರಿ ನೀವು ಅಂತ ನೋಡಿದ್ರೆ, ಅಲ್ಲ ಅವ್ನ್ ಬರ್ದಿರೋದ್ರೊಳಗೆ ಸ್ವಲ್ಪ ಗ್ರಾಮರ್ ತಪ್ಪಿತ್ತು. ಅಲ್ಲ ಗುರುಗಳೇ, ಅವ್ನು ನಿಮ್ ಬಗ್ಗೆ ಬರ್ದಿರೋದು, ಅವನು ಗ್ರಾಮರ್ ತಪ್ಪಿರೋದಲ್ಲ ಅಂತ ಹೇಳಿದ್ರೆ, ಯಾವ ರಮಣನ್ ಬಗ್ಗೆ ಮಾತಾಡ್ತಾ ಇದ್ದಾನ ಅವನು? ಐ ಡೋಂಟ್ ನೋ ವಾಟ್ ರಮಣ ಈಸ್ ಟಾಕಿಂಗ್ ಅಬೌಟ್. ನಾನ್ ರಮಣ ಅಲ್ಲ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಏನು ಅಟ್ಯಾಚ್ಮೆಂಟ್ ಇಲ್ದಿರ, ವೀತ ರಾಗ ಭಯ ಕ್ರೋಧ, ಏನು ಅಟ್ಯಾಚ್ಮೆಂಟ್ ಯಾವುದೂ ಬೇಡ.
ಐ ಆಮ್ ಫ್ರೀ, ನೋ ಒನ್ ಕ್ಯಾನ್ ಹರ್ಟ್ ಮೀ. ಅದಿದ್ರೆ ದೆನ್ ವಾಟ್? ಇದು ಸ್ಥಿತಪ್ರಜ್ಞನ ಲಕ್ಷಣಗಳು. ಸೊ ಈ just to summing up, this is actually a very important verse and a checkpoint in our life to understand, are we really this? And here the fire, and then summing up this, the whole shloka of it, summing up of it is that fire, we have to keep it in mind. ಆಯ್ತಾ? ಎರಡನೇದು ಅಂದ್ರೆ ಫೈರ್ ಅಂದ್ರೆ ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ ಮತ್ತೆ ರಿಕವರಿ ಪೀರಿಯಡ್ ಆಫ್ ವಾಟ್ ಎವರ್ ಸಿಚುಯೇಷನ್ ಕಮ್ಸ್. ನಾನು ನಿಜವಾಗ್ಲೂ ಈ ತರ ಇದ್ದೀನ. ಎರಡನೇದು ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಕೂಡ ನನಗೆ ಅದು ಬೇಕು ಬೇಕು ಅಂತ ಅನ್ಸುತ್ತಾ, ಐ ಮೈ ರಿಯಲಿ ಇಂಟು ಇಟ್ ಅನ್ನೋದು. ಮೂರನೇದು ಏನಂತಂದ್ರೆ, ಯಾವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾವಾಗ ನಾವು ಈ ಸ್ಥಿತಿನಲ್ಲಿ ತಲುಪುತ್ತೀವಿ ಅಂತಂದ್ರೆ ನಮ್ಮ ಒಳಗಡೆ ಆ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದ್ದಾಗ, ಆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದರೊಳಗೆ ಪಂಚದಶಿಯಲ್ಲಿ ಹೇಳ್ತಾರೆ, ಕೃತಕೃತವ್ಯಯ ಪ್ರಾಪ್ತಸ್ಯ ಪ್ರಾಪ್ತಯ ಜ್ಞಾತಸ್ಯ ಜ್ಞಾತತೆಯ ಅಂತ. ಅಂದ್ರೆ ಈ ಮನುಷ್ಯನ ಗುಣ ಸ್ಥಿತಪ್ರಜ್ಞ ಯಾವ ರೀತಿ ಇರ್ತಾನೆ ಅಂತ ಪಂಚದಶಿಯಲ್ಲಿ ಹೇಳಿದ್ದಾರೆ. ಹೇಗೆ ಅಂತಂದ್ರೆ, ಯಾರಿಗೆ ಅವನ ಕೊನೆ ಜೀವನದ ಕೊನೆಯಲ್ಲಿ ಇಫ್ ಹಿ ಫೀಲ್ಸ್ ದಟ್ ನಾನು ಏನೇನ್ ಅಂದ್ಕೊಂಡಿದ್ನೋ ಈ ಜೀವನದಲ್ಲಿ ನಾನು ಏನು ಸಾಧನೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ನೋ, ಆಲ್ ಪ್ರಾಜೆಕ್ಟ್ಸ್ ಆರ್ ಕಂಪ್ಲೀಟೆಡ್ ಅಂತ ಅನ್ಸತ್ತಲ್ಲ, ಅವಾಗ ಮನಸ್ಸಿನಲ್ಲಿ ಎಷ್ಟು ಆನಂದ ಸಿಕ್ಕತ್ತಲ್ಲ, ಖುಷಿ ಸಿಕ್ಕತ್ತಲ್ಲ. ಅದು ಮತ್ತೆ ನನಗೆ ಏನೇನ್ ಎಂಜಾಯ್ ಮಾಡ್ಬೇಕಾಗಿದ್ನೋ ಈ ಒಂದು ಲೈಫ್ ಟೈಮ್ ಅಲ್ಲಿ ಎಲ್ಲ ಎಂಜಾಯ್ ಮಾಡ್ಬಿಟ್ಟಿದ್ನಿ. ಎರಡನೇದು, ಮತ್ತೆ ನಾನು ಏನೇನ್ ತಿಳ್ಕೊಬೇಕಾಗಿದ್ದೆ, ಜ್ಞಾನ ಯಾವುದ್ರ ಬಗ್ಗೆ ನನಗೆ ತಿಳ್ಕೊಬೇಕು ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಜ್ಞಾನ ಇದೆ. ಈ ತರ ಒಂದು ಫೀಲ್ ಯಾರಿಗೆ ಬರುತ್ತೆ, ಅವರ ಮನಸ್ಥಿತಿ ಹೇಗಿರುತ್ತೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಅವರ ನಾನು ಈ ತರ ಆಗಬೇಕು ಅಂತ ಹೇಳ್ತಾ ಇಲ್ಲ, ಅವರ ಮನಸ್ಥಿತಿ ಹೇಗಿರುತ್ತೆ, ಶಾಂತವಾಗಿ ಆನಂದವಾಗಿ ಯಾವುದನ್ನೂ ಎಕ್ಸ್ಪೆಕ್ಟ್ ಮಾಡ್ದಿರ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಅದು ಸ್ಥಿತಪ್ರಜ್ಞನ ಲಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ಈಸ್ ಆಲ್ ಕಂಪ್ಲೀಟ್, ಅವನಿಗೆ ಮುನಿಹಿ ಅಂತ ಕರೀತಾರೆ. ದಿಸ್ ಇಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ದುಃಖೇಶು ಅನುದ್ವಿಗ್ಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ ಮುನಿ ರುಚ್ಯತೆ. ನೆಕ್ಸ್ಟ್ ಶ್ಲೋಕ ನಂಬರ್ 57. ಯಸ್ ಸರ್ವತ್ರಾನಭಿಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದಂತಿ ನ ದ್ವೇಷ್ಟಿ ನಾಭಿನಂದಂತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಸೇಮ್ ಥಿಂಗ್, ಇದ್ರೊಳಗೆ ಏನು ಡಿಫರೆನ್ಸ್ ಇಲ್ಲ. ಎರಡು ಶ್ಲೋಕಗಳಲ್ಲಿ ಹೌ ಈಸ್ ಹಿ ಅಂದ್ರೆ ಸ್ಥಿತಪ್ರಜ್ಞ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾನೆ, ಹೌ ವಿಲ್ ಹಿ ಟಾಕ್. ಈ ತರ ಮನಸ್ಥಿತಿ ಇಟ್ಕೊಂಡವನು ಅವನ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ, ಆನಂದವಾಗಿರುತ್ತೆ, ಕೋಪ ಮಾಡ್ಕೊಳ್ಳಲ್ಲ, ಖುಷಿಯಾಗಿರ್ತಾನೆ, ಯಾವುದು ನನಗೆ ಬೇಕು ಅನ್ನೋದನ್ನು ಸಂಗ್ರಹ ಮಾಡೋದಿಲ್ಲ. ಇದು ಅವನ ಸ್ಥಿತಿ ಆಗಿದ್ದಾಗ ಅವನ ಔಟ್ಪುಟ್ ಹೇಗಿರುತ್ತೆ, ಯು ಕ್ಯಾನ್ ಇಮ್ಯಾಜಿನ್. ದಟ್ ಈಸ್ ಹೌ ಹಿ ವಿಲ್ ಬಿ ರಿಯಾಕ್ಟಿಂಗ್ ಇನ್ ದ ವರ್ಲ್ಡ್, ಟಾಕಿಂಗ್ ಅಂತ ಹೇಳ್ತಾನೆ. ಯಾವ ಪುರುಷನು ಸರ್ವತ್ರ ಅನಭಿಸ್ನೇಹ ಅಂದ್ರೆ ಸ್ನೇಹರಹಿತವಾಗಿದ್ದು, ಅಂದ್ರೆ ಯಾವ್ದ್ರೊಳಗೂ ಹಿ ಡೋಂಟ್ ಗೆಟ್ ಅಟ್ಯಾಚ್ಡ್. ತತ್ತತ್ ಆಯಾ ಶುಭಾಶುಭಂ, ಶುಭ ಅಂದ್ರೆ ಏನು, ಪ್ಲೆಜರಬಲ್ ಕಂಡೀಷನ್, ಅಶುಭ ಅಂತಂದ್ರೆ ಅನ್ಪ್ಲೆಜರಬಲ್ ಕಂಡೀಷನ್. ಪ್ರಾಪ್ಯ ಅಂದ್ರೆ ಅವನು ಪಡೆದುಕೊಂಡ್ರು ಕೂಡ ನ ಅಭಿನಂತಿ ಅಂದ್ರೆ ಅದನ್ನ ದ್ವೇಷಿಸೋದಿಲ್ಲ. ತಸ್ಯ ಅವನ ಪ್ರಜ್ಞಾ ಅಂದ್ರೆ ಅವನ ಬುದ್ಧಿ ಏನಿದೆಯಾ ಯಾವಾಗ್ಲೂ ಆ ಒಂದು ಇದ್ರೊಳಗೆ ಪ್ರತಿಷ್ಠಿತವಾಗಿರುತ್ತೆ. he does not react in praise, he does not react in the effusion. His intellect will be very stable ಅಂತ ಹೇಳ್ತಾರೆ. ಅಕಸ್ಮಾತ್ ಅವನೇನಾದ್ರೂ ಇಷ್ಟಪಟ್ಟು ಇಫ್ ಹಿ ಟೆಲ್ಸ್ ದಟ್ ಓಕೆ ನನ್ಗಿದ್ ಬೇಕು ಅಂತ ಅವನೇನಾದ್ರೂ ಇಷ್ಟಪಟ್ರೆ, ನನ್ಗಿದ್ ಬೇಕು ಅಂತ ಅವನೇನಾದ್ರೂ ಇಷ್ಟಪಟ್ರೆ, ಇಟ್ ಇಸ್ ನಾಟ್ ಫಾರ್ ಹಿಸ್ ನೀಡ್ಸ್, ಇಟ್ ಈಸ್ ಓನ್ಲಿ ಫಾರ್ ದ ಲೋಕಕ್ಕೆ.
ಎಲ್ಲಾರ್ಗು ಒಳ್ಳೇದಾಗ್ಲಪ್ಪ ಅನ್ನೋದಕ್ಕೋಸ್ಕರ ಹಿ ವಿಲ್ ಬಿ ಡೂಯಿಂಗ್ ಹಿಸ್ ಆಕ್ಟಿವಿಟೀಸ್. ಅಕಸ್ಮಾತ್ ಕೋಪ ಮಾಡ್ಕೊಂಡ್ರು ಕೂಡ, ಕೋಪ ಬರ್ತಾ ನೀವು ಸ್ಥಿತಪ್ರಜ್ಞ ಅಂತ ಹೇಳ್ತಾನೆ, ಕೋಪ ಬಂದ್ಬಿಡ್ತು, ನಾನ ಕೋಪ ಮಾಡ್ಕೊಳ್ಳೋದು ಬೇರೆ, ಕೋಪನ ಆಂಗರ್ನ ಸ್ಥಿತಪ್ರಜ್ಞಿ ಅವನು ಕೋಪ ಬರೋದಿಲ್ಲ, ಆದ್ರೆ ಹಿ ಯೂಸಸ್ ದ ಆಂಗರ್ ಆಸ್ ಅ ಟೂಲ್ ಟು ಟೀಚ್ ಅ ಲೆಸನ್ ಫಾರ್ ಎವ್ರಿ ಒನ್. ಈ ತರ ಇರ್ಬೇಕು ಇರಬಾರ್ದು ಅನ್ನೋದಕ್ಕೋಸ್ಕರ ಅವನು ಕೋಪದಲ್ಲಿ ತೋರಿಸಿ ಬೇರೆಯವ್ರಿಗೆ ಬುದ್ಧಿ ಕಲಿಸ್ತಾನೆ, ಆದ್ರೆ ಇಂಟರ್ನಲಿ ಹಿ ಇಸ್ ಅಚಲ, ಅನ್ಶೇಕಬಲ್. ದಟ್ ಇಸ್ ಕಾಲ್ಡ್, ಇದನ್ನೇ ಅವನು ಶ್ಲೋಕ ನಂಬರ್ 57 ಅಲ್ಲಿ ಹೇಳಿ. ಶ್ಲೋಕ ನಂಬರ್ 58, ಯದಾ ಸಂಹರತೆ ಚಾಯಂ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ, ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ, ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಲ್ಲಿ ಹೇಳ್ತಾ ಇರೋದು ಯದಾ ಸಂಹರತೆ ಚಾಯಂ, ಮತ್ತೆ ಹಿ ಇಸ್ ಗಿವಿಂಗ್ ಪ್ರಾಕ್ಟಿಸಸ್. ಈ ಶ್ಲೋಕ ಏನು ಅಂತಂದ್ರೆ, ಸ್ಥಿತಪ್ರಜ್ಞ ಆಗಬೇಕು ಅಂತಂದ್ರೆ ನಮ್ಮ ಪ್ರಾಕ್ಟಿಸಸ್ ಯಾವ ರೀತಿ ಇರ್ಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಹೇಗಿರ್ಬೇಕಂತೆ, ಕೂರ್ಮೋಂಗಾನೀವ ಸರ್ವಶಃ. ನೀವು ಇಲ್ಲಿ ಕೂರ್ಮ ಅಂತಂದ್ರೆ ಟಾರ್ಟಾಯ್ಸ್ ನ ಎಕ್ಸಾಂಪಲ್ ತಗೊಂಡು ಕೃಷ್ಣ ಅರ್ಜುನನಿಗೆ ಹೇಳ್ಕೊಡ್ತಾ ಇದ್ದಾನೆ. ಏನ್ ಹೇಳ್ಕೊಡ್ತಾ ಇದ್ದಾನೆ, ಇಂದ್ರಿಯಾರ್ಥೇಭ್ಯ ಅಂದ್ರೆ ಹೌ ಟು ಕಂಟ್ರೋಲ್ ಸೆನ್ಸ್ ಆರ್ಗನ್ಸ್, ಸೆನ್ಸ್ ಆರ್ಗನ್ಸ್ ನ ಕಂಟ್ರೋಲ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ಬಿ ಲೈಕ್ ಅ ಟಾರ್ಟಾಯ್ಸ್, tasya prajna pratisthita. When you learn to be like a tortoise, then you will learn to be stabilized. You will have a stabilized wisdom ಅಂತ ಹೇಳ್ತಾ ಇದೆ. ಏನ್ ಹಾಗಾದ್ರೆ ಸ್ಥಿತಪ್ರಜ್ಞ ಅಂತಂದ್ರೆ ನಾವು ಫಸ್ಟೇ ತಿಳ್ಕೊಂಡ್ವಿ. ನಾವ್ ಇದನ್ನ ಇಲ್ಲಿ ಕೇಳ್ತೀನಿ, ಭಗವದ್ಗೀತೆ ಕ್ಲಾಸ್ ನಲ್ಲಿ ಕೇಳ್ತೀನಿ, ಅವ್ರು ಹೇಳಿದ್ ನನ್ಗೆ ಅರ್ಥ ಆಗಿದೆ, ನನಗೆ ದಿನನಿತ್ಯ ಕೆಲಸದಲ್ಲಿ ನಾನು ಕರ್ಮಯೋಗದಲ್ಲಿ ತೊಡಗುತ್ತೀನಿ, ಕರ್ಮಯೋಗದಲ್ಲಿ ತೊಡಗುತ್ತಾ ನನಗೆ ಇದು ತುಂಬಾನೇ ಒಂದು ಐ ಫೀಲ್ ದಟ್ ಐ ಆಮ್ ಇನ್ ಟು ಇಟ್ ಅನ್ನೋದು ಕೂಡ ಬಂದಿದೆ. ಆದ್ರೆ ಯಾವಾಗ ನನ್ಗೆ ಯಾರೋ ಏನೋ ಅಂದ್ಬಿಟ್ಟು ಹೊಟ್ಟೋಗ್ತಾನೆ, ನನ್ ಕತ್ತೆ ಅಂತ ಅಂದ್ಬಿಟ್ರು, ಕತ್ತೆ ಅಂತ ಅಂದ್ಬಿಟ್ಟ ತಕ್ಷಣ ನನಗೆ ಹೇಗಾಯ್ತು ಅಂದ್ರೆ ಐ ಫಾರ್ಗಾಟ್ ಎವ್ರಿಥಿಂಗ್. ಕ್ಲಾಸಿಗೆ ಬಂದಿದ್ದು ಮರ್ತೋಯ್ತು, ಬೆಳಗ್ಗೆ ಕರ್ಮಯೋಗದಲ್ಲಿ ಇದ್ದಿದ್ದು ಮರ್ತೋಯ್ತು, ಎಲ್ಲ ಮರ್ತೋಯ್ತು. ಅವನ ಕತ್ತೆ ಅಂದ್ಬಿಟ್ಟ ನನ್, ಅದನ್ನ ತಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ಏನಾಯ್ತು, ಆ ವಿಸ್ಡಮ್ ಏನಾಯ್ತು, ಆ ವಿಸ್ಡಮ್ ಹೊಟ್ಟೋಯ್ತು. ಆ ಒಂದು ಇದಕ್ಕೆ ಇಟ್ ಇಸ್ ನಾಟ್ ಸ್ಟೇಬಲ್, ಇಟ್ ಇಸ್ ಕಾಲ್ಡ್ ಅನ್ಸ್ಟೇಬಲ್ ಆಗೋಯ್ತು. ಸೊ ಈ ಅನ್ಸ್ಟೆಬಿಲಿಟಿ ಬಂದ್ಬಿಡ್ತು. ಸೊ ಈ ಅನ್ಸ್ಟೆಬಿಲಿಟಿ ಯಾತಿಗ್ ಬರುತ್ತೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ ಅರ್ಜುನನ್ಗೆ. ಸೊ ಹೌ ಟು, ಆ ಒಂದು ಅನ್ಸ್ಟೆಬಿಲಿಟಿ ಬಂದಾಗ ಹೌ ಟು ಮೇಕ್ ಇಟ್ ಸ್ಟೇಬಲ್, ಅಂಡ್ ಫಸ್ಟ್ ಆಫ್ ಆಲ್ ವೈ ಈಸ್ ಇಟ್ ಅನ್ಸ್ಟೇಬಲ್ ಅದು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ವಿ ಆರ್ ನಾಟ್ ಏಬಲ್ ಟು ಇಂಟರ್ನಲೈಸ್ ಇಟ್. ಯಾಕೆ ಅಂತಂದ್ರೆ ನಾ ಮುಂಚೆನೆ ಹೇಳ್ದೆ, ನನಗೆ ದುಃಖ ಬಂದಾಗ, ಆನ್ ದಟ್ ಸಿಚುವೇಶನ್ ಕಷ್ಟ ಬಂದಾಗ ಇದು ಯಾವುದೂ ನೆನಪಿಗೆ ಬರಲ್ಲ. ಗುರು ಹೇಳಿದ್ ನೆನಪಿಗೆ ಬರಲ್ಲ, ಭಗವದ್ಗೀತೆ ಕ್ಲಾಸ್ ನೆನಪಿಗೆ ಬರಲ್ಲ, ಕೃಷ್ಣ ಏನ್ ಹೇಳಿದ್ ನೆನಪು ಏನು ಬರಲ್ಲ. ಒಳಗಡೆ ಏನ್ ಇರುತ್ತೋ, ಅವಳು ಹಾಗೆ ಮಾಡಿದ್ದು 10 ವರ್ಷದ ಹಿಂದೆ, ನಾನ್ ಮಾಡಿದ್ರೊಳಗೆ ಏನು ತಪ್ಪಿಲ್ಲ. ಇಟ್ಸ್ ನೋ, ವಾಟ್ ಎವರ್ ಐ ಆಮ್ ಡೂಯಿಂಗ್ ಇಸ್ ರೈಟ್. ಎವ್ರಿಥಿಂಗ್ ಆ ಪಾಸ್ಟ್ ಅನ್ನೋದು ಇಟ್ ಜಸ್ಟ್ ಕಮ್ಸ್ ನಮ್ಮ ಮುಂದೆ, ಇಟ್ ಜಸ್ಟ್ ಲೈಕ್ ಅ ಮಿರರ್ ಇಟ್ ಕಮ್ಸ್. ಆದ್ರೆ ಗುರು ಹೇಳಿರೋದು ಮಿರರ್ ಆಗಿ ಬರಲ್ಲ. ಪಾಸ್ಟ್ ಅಲ್ಲಿ ಯಾರು ಏನೋ ಮಾಡಿರೋದು ನಮ್ಗೆ ಮಿರರ್ ಆಗಿ ಕಂಡು ಬರ್ತಾ ಇರುತ್ತೆ. ಯಾತಕ್ಕೆ ನಾನು ಹೇಳ್ದಲ್ಲ, ಇಟ್ ಇಸ್ ನಾಟ್ ಪ್ಯೂರಿಫೈಡ್. ಆ ಸಬ್ ಕಾನ್ಶಿಯಸ್ ಮೈಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಸೋಕ್ಡ್ ಇನ್ ದ ನೆಗೆಟಿವಿಟಿ. ಆ ಕಂಡೀಷನ್ ಆಫ್ ದ ಮೈಂಡ್ ಅದು ತುಂಬ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಮಗದ ಆಗಬೇಕು ಅಂತಂದ್ರೆ ದೇರ್ ಆರ್ 2 ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಫಾಲೋ. ಯಾವುದು, ಇಂದ್ರಿಯ ನಿಗ್ರಹ ಮತ್ತು ಸೆನ್ಸ್ ಕಂಟ್ರೋಲ್. ದೀಸ್ ಆರ್ ದ 2 ಪ್ರಾಕ್ಟೀಸಸ್ ವಿಚ್ ವಿ ಹ್ಯಾವ್ ಟು ಫಾಲೋ. ಯಾವಾಗ ನಾವು ಅದನ್ನ ಫಾಲೋ ಮಾಡ್ತೀವೋ ನಮಗೆ ಆ ಟೈಮ್ ಅಲ್ಲಿ ಇದೆಲ್ಲ ಜ್ಞಾಪಕ ಬರುತ್ತೆ. ಹೇಗೆ ಬರುತ್ತೆ, ಒಬ್ಬ
ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾವು ಒಂದು ಮಗುವಿಗೆ ಡಿಸಿಪ್ಲಿನ್ ಕಲಿಸ್ತೀವಿ, ಟಾಯ್ಲೆಟ್ ಟ್ರೈನಿಂಗ್ ಮಾಡ್ತೀವಿ, ಮತ್ತೆ ಹೀಗೆ ಮಲ್ಕೋಬೇಕು, ಇಲ್ಲೇ ಮಲ್ಕೊಳ್ಬೇಕು ಅಂತ ಹೇಳ್ತೀವಿ. ಅಪ್ಪ ಅಮ್ಮನ ಜೊತೆ ಇದೇ ರೀತಿ ಬಿಹೇವ್ ಮಾಡ್ಬೇಕು, ಗುರು ಹಿರಿಯರ ಇದೇ ರೀತಿ ಬಿಹೇವ್ ಮಾಡ್ಬೇಕು, ಬೆಳಗ್ಗೆ ಎದ್ದೇಳ್ಬೇಕು, ಸಂಧ್ಯಾ ವಂದನೆ ಮಾಡ್ಬೇಕು, ಸ್ಕೂಲಿಗೆ ಸರಿಯಾದ ಟೈಮ್ ಹೋಗ್ಬೇಕು, ಟೈಮ್ ಫ್ಯಾಕ್ಟರ್ ಮೇಂಟೈನ್ ಮಾಡ್ಬೇಕು, ಇದೆಲ್ಲ ನಾವು ಹೇಳ್ತಾ ಬರ್ತೀವಿ. ಮತ್ತೆ ಸಾಯಂಕಾಲ ಆದ ತಕ್ಷಣ ದೀಪ ಹಚ್ಚಬೇಕು, ಮತ್ತೆ ಶ್ರವಣ ಮಾಡ್ಬೇಕು, ಈ ಒಂದು ಸ್ಕ್ರಿಪ್ಚರ್ಸ್ ಓದ್ಬೇಕು, ಇದೆಲ್ಲದನ್ನು ನಾವು ಚಿಕ್ಕ ವಯಸ್ಸಿಂದ ಒಂದು ಹಾಕ್ತಾ ಬರ್ತೀವಿ. ಯಾತಕ್ಕೆ? ಮತ್ತೆ ಇನ್ನು ಏನ್ ಹೇಳ್ತೀವಿ ಅಂತಂದ್ರೆ, ನಾವು ಬೇರೆಯವ್ರ ಬಗ್ಗೆ ಕೆಟ್ಟದ್ ಯೋಚನೆ ಮಾಡ್ಬಾರ್ದಪ್ಪ, ಅವ್ನ್ ಹೊಡಿಲಿ ಸರಿ ಪರವಾಗಿಲ್ಲ, ಬಟ್ ನಿನ್ ಕಡೆಯಿಂದ ನೀ ತಪ್ಪು ಮಾಡ್ಬೇಡ. ಅದನ್ನೆಲ್ಲ ನಾವು ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ. ಯಾತಿಗೆ ಕೊಡ್ತಾ ಹೋಗ್ತೀವಿ? ಇಟ್ ಈಸ್ ಲೈಕ್ ವಿ ಆರ್ ಪುಟಿಂಗ್ ಅ ಫೆನ್ಸ್. ಅವನು ಫೆನ್ಸ್ ಹಾಕ್ತಿವಿ ಮಕ್ಕಳಿಗೆ. ಇಟ್ಸ್ ಲೈಕ್ ಡಿಸಿಪ್ಲಿನ್ ಮಾಡ್ತಾ ಹೋಗ್ತೀವಿ. ಫೆನ್ಸ್ ಎಲ್ಲಿವರೆಗೂ ಬೇಕಾಗತ್ತೆ? ಒಂದು ಫುಲ್ ಅಡಲ್ಟ್ ಆಗೋವರೆಗೂ, ಅವನ ಮನಸ್ಸು ಸ್ಟೇಬಲ್ ಆಗೋವರೆಗೂ ಅವನಿಗೆ ಡಿಸಿಪ್ಲಿನರಿ ಪ್ರಾಕ್ಟೀಸ್ ಆರ್ ನೆಸೆಸರಿ. ಯಾವಾಗ ಅವನಿಗೆ ಡಿಸಿಪ್ಲಿನ್ ಅನ್ನೋದು ಬೇಕಾಗಲ್ವೋ, ಅಂದ್ರೆ ಹಿ ಈಸ್ ಬಿಯಾಂಡ್ ಇಟ್, ಅಂದ್ರೆ ಅವನ ನ್ಯಾಚುರಲಿ ಇಫ್ ಹಿ ಈಸ್ ಇನ್ ದಟ್ ಡಿಸಿಪ್ಲಿನರಿ ಸ್ಟೇಟ್ ಆಫ್ ಮೈಂಡ್, ಯಾವಾಗ್ಲೂ ಅವ್ನು ಏನ್ ಮಾಡ್ಬೇಕೋ ಸರಿಯಾಗಿ ಮಾಡ್ತಾ ಹೋಗ್ತಾನೆ, ಅವಾಗ ಈ ಫೆನ್ಸ್ ಬೇಕಾಗೋದು. ಇಲ್ಲಿ ಹೇಳ್ತಾ ಇರೋದು ಇಂದ್ರಿಯ ನಿಗ್ರಹ ಅಂತಂದ್ರೆ, ಆ ಒಂದು ಸೆನ್ಸ್ ಕಂಟ್ರೋಲ್ ಅನ್ನೋದು ಇಟ್ ಇಸ್ ಅ ಪ್ರಾಕ್ಟೀಸ್, ಇಟ್ ಇಸ್ ಲೈಕ್ ಅ ಫೆನ್ಸ್. ಹೇಗೆ ಇಂದ್ರಿಯ ನಿಗ್ರಹ? ಇಂದ್ರಿಯ ಅಂತಂದ್ರೆ ಯಾವುದು? ನಮ್ಮ ಕಣ್ಣು, ಕಿವಿ, ಮೂಗು, ಮತ್ತೆ ನಾಲಿಗೆ, ಚರ್ಮ, ಇದರಿಂದ ಬರುವಂತ ಒಂದು ಸೆನ್ಸ್ ಪ್ಲೆಜರ್ಸ್ ಹಿಂದೆ ನಾವು ಹೋಗ್ತಾ ಇರ್ತೀವಿ. ವಿ ವಾಂಟ್ ಇಟ್, ನಮಗ್ ಬೇಕು, ಅದರಿಂದ ಖುಷಿ ಸಿಕ್ಕತ್ತೆ. ಎಲ್ಲೋ ಒಂದ್ ಸಂಗೀತ ಕೇಳ್ತೀವಿ, ನನ್ಗೆ ಖುಷಿ ಸಿಕ್ಕತ್ತೆ. ಸಂಗೀತ ಒಂದೇ ಅಲ್ಲ, ಯಾರ ಬಗ್ಗೆನೋ ಏನೋ ಒಂದು ಆಡ್ಕೊಳ್ತಾ ಗಾಸಿಪ್ ಆಗ್ತಾ ಇದೆ, ಅದಕ್ಕೂ ಇಂಟ್ರೆಸ್ಟೇ, ಅದನ್ನು ಕೇಳೋಣ ಅಂತ ಹೋಗ್ತೀವಿ. ಸೊ ಹಾಗಾಗಿ ನಾವು ವಿ ಜಸ್ಟ್ ಗೋ ಅಂಡ್ ಅದ್ರ ಜೊತೆಗೆ ಹೋಗ್ತಾ ಇರ್ತೀವಿ. ಸೊ ನಾವ್ ಅದನ್ನ ಕೇಳಬಾರ್ದು, ಮಾಡಬಾರ್ದು, ಯಾವ್ದನ್ನ ಮಾಡಬಾರ್ದು ಅನ್ನೋದನ್ನ ನಮ್ಗೆ ಆ ಫೆನ್ಸ್ ಅಲ್ಲಿ ನಾವು ಯಾವಾಗ ಇಂದ್ರಿಯ ಚಿಕ್ಕ ವಯಸ್ಸಿಂದ ಆ ಒಂದು ಬೀಜ ರೂಪವಾಗಿ ನಾವು ಚಿಕ್ಕ ಮಕ್ಕಳಲ್ಲಿ ಹಾಕ್ತಾ 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 ಬಂದಾಗ, ಯಾವಾಗ ನಮ್ಗೆ ನಿಜವಾಗ್ಲೂ ಸಿಚುವೇಶನ್ ಬಂದಾಗ ಆ ಡಿಸಿಪ್ಲಿನ್ ಏನಾಗಿರುತ್ತಲ್ವಾ ಅದು ಮೇಲ್ ಬಂತು. ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದ ಇಂದ್ರಿಯ ನಿಗ್ರಹ ಅಂದ್ರೆ ಮನಸ್ಸು, ಮೈಂಡ್ ಕಂಟ್ರೋಲ್ ಅಂಡ್ ಸೆನ್ಸ್ ಕಂಟ್ರೋಲ್ ನ ಚಿಕ್ಕ ವಯಸ್ಸಿಂದ ಫೆನ್ಸಿನ್ ರೀತಿ ಮಾಡ್ತಾ ಬರ್ಬೇಕು. ಅದೇ ಹೇಳ್ತಾರೆ, ಯದಾ ಸಂಹರತೆ ಚಯಂ ಕೂರ್ಮೋಂಗಾನೀವ ಸರ್ವಶಃ. ಕೂರ್ಮ ಅಂತಂದ್ರೆ ಇಲ್ಲಿ ಯಾಕೆ ಟಾರ್ಟಾಯ್ಸ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದ್ರೆ, I'll take 5 minutes. We started the class late, so I'm just 5 minutes and close the class. Is it okay? Am I taking your time? I'll just complete this shloka. Is it fine with you people? Yeah, absolutely fine. Go ahead. Okay. ಸೊ ಇಲ್ಲಿ ಟಾರ್ಟಾಯ್ಸ್ ಯಾಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತಂದ್ರೆ, ಟಾರ್ಟಾಯ್ಸ್ ಅನ್ನೋದು ಸಮುದ್ರ ತೀರದಲ್ಲಿ ಹಿಂಗ್ ನಡ್ಕೊಂಡು ಹೋಗ್ತಾ ಇರುತ್ತೆ. ಏನೋ ಒಂದು ಡೇಂಜರ್ ಕಾಣುತ್ತೆ. ಡೇಂಜರ್ ಕಾಣಿಸಿದ ತಕ್ಷಣ ಎಲ್ಲ ಅದ್ರದ್ದು ಹಿಂದ್ಗಡೆ ಇರುವಂತ ಕಾಲು, ಮುಂದೆ ಇರುವಂತ ಕಾಲುಗಳು ಎಲ್ಲ ಒಳಗಡೆ ಹೇಳ್ಕೊಂಡ್ ಬಿಡುತ್ತೆ. ಆ ಶೆಲ್ ಇರುತ್ತಲ್ಲ, ಆ ಶೆಲ್ ಇಟ್ ಇಸ್ ವೆರಿ ಸ್ಟ್ರಾಂಗ್. ಎಂಥದ್ದೇ ಡೇಂಜರ್ ಬಂದ್ರು ಅದು ಮೇಲೆ ಹಿಂಗೆ ಬಿದ್ದು ವಾಪಸ್ ಹೊರಟೋಗುತ್ತೆ. ಸೊ ಅಂಡ್ ಇಟ್ ವಿಲ್ ಥಿಂಕ್ ದಟ್ ದಿಸ್ ಟಾರ್ಟಾಯ್ಸ್ ಇಸ್ ಡೆಡ್. ಸೊ ಹಾಗಾಗಿ ಅದಕ್ಕೇನು ಮಾಡಕ್ಕಾಗೋದಿಲ್ಲ. ಸೊ ಅದನ್ನ ಇಲ್ಲಿ ಸ್ಥಿತ ಪ್ರಜ್ಞ ಲಕ್ಷಣಗಳು ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ದಿಸ್ ಒನ್ ಶುಡ್ ಬಿ ಯೂಸ್ಡ್ ಆಸ್ ಅ ಪ್ರಾಕ್ಟಿಸ್. ವಿ ಹ್ಯಾವ್ ಟು ಪುಲ್ ಅವರ್ ಸೆನ್ಸಸ್ ಇನ್ಸೈಡ್ ಆಸ್ ಅ ಪ್ರಾಕ್ಟಿಸ್. ನಮ್ಗೆ ಬೇಡ, ನಾವು ಅದ್ರ ಕಡೆ ನೋಡೋದೇ ಬೇಡ, ಇವಾಗ ನನಗೆ ಡಾಕ್ಟರ್ ಹೇಳಿದಾರೆ ಸ್ವೀಟ್ ತಿನ್ಬೇಡ ಅಂತ. ಸೊ ಮನೇಲಿ ಸ್ವೀಟ್ ಯಾಕೆ ಇಟ್ಕೊಳ್ಬೇಕು? ಬೇಡ. ಅದನ್ನೇ ಆ ಒಂದು ಪ್ರಾಕ್ಟೀಸ್ ನ ತರೋದೇ ಬೇಡ. ಚಾಕ್ಲೇಟ್ಸ್ ತರೋದ್ ಬೇಡ, ಸ್ವೀಟ್ಸ್ ತರೋದ್ ಬೇಡ. ಸೊ ಅದೊಂದು ಪ್ರಾಕ್ಟೀಸ್ ನ ಇಟ್ಕೊಳ್ಳೋದು, ಆ ಕಡೆ ನೋಡೋದೇ ಬೇಡ. ಸೊ ಈ ಒಂದು ಪ್ರಾಕ್ಟೀಸ್, ಅಥವಾ ಏನೋ ಒಂದು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತೀವಿ, ಸೊ ಅದಕ್ಕೆ ಬೇಡ ಅನ್ನೋ ರೀತಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಓಕೆ, ಐ ಸಿ ಓನ್ಲಿ 2 hours in a day. Only I will see only half an hour a day. So ಈ ತರ ಒಂದು ನಾವು we are closing our senses like the tortoise pulls its inside. ಸೊ ಹಾಗಾಗಿ ನಮ್ ಸೆನ್ಸ್ ಕಂಟ್ರೋಲ್ ಮಾಡಿ, ಇಂದ್ರಿಯ ಕಂಟ್ರೋಲ್ ಮಾಡಿ ಒಳಗಡೆ ಎಳ್ಕೊಂಡಾಗ, ಆ ಪ್ರಾಕ್ಟೀಸ್ ನ ನಾವು ಇಟ್ಕೊಂಡಾಗ, ದೆನ್ we will be able to achieve that ಸ್ಥಿತ ಪ್ರಜ್ಞಾ, ಆ ಒಂದು ಸ್ಥಿತ ಪ್ರಜ್ಞೆಯಾಗಿ ಆಗೋದಿಕ್ಕೆ ನಾವು ಮಾಡಬಹುದು. ಅಂಡ್ ದಿಸ್ ಶ್ಲೋಕ ಎಸ್ಪೆಷಲಿ ಈಸ್ ಒಂದು ಪ್ರಾಕ್ಟೀಸ್. ಇನ್ನೊಂದು ಸ್ಥಿತಪ್ರಜ್ಞೆ. ಎರಡನೇ ಪ್ರಶ್ನೆ ಕೇಳ್ತಾನಲ್ಲ,
ಅವನು ಯಾವ ರೀತಿ ಕುಳಿತುಕೊಳ್ತಾನೆ, ಹೌ ವಿಲ್ ಹಿ ಸಿಟ್, ಆಸೀತ ಅಂತ ಕೇಳ್ತಾನೆ ನೋಡು. ಆಸೀತ ಅಂತಂದ್ರೆ ಹೌ ವಿಲ್ ಹಿ ಸಿಟ್, ಚೇರ್ ಮೇಲೆ ಕೂತ್ಕೊಳ್ತಾನೆ. ನೋ, ಚೇರ್ ಮೇಲೆ ಕೂತ್ಕೊಳ್ಳೋದು ಪ್ರಶ್ನೆನೇ ಅಲ್ಲ. ಚೇರ್ ಮೇಲೆ ಕೂತ್ಕೊಳ್ಳೋದಲ್ಲ. ಹಿ ಇಸ್ ಟೆಲಿಂಗ್ ದಟ್ ಇನ್ಸೈಡ್ ವೇರ್ ವಿಲ್ ಹಿ ಸಿಟ್, he will pull all the sense organs and sit in the divine. He'll sit in the absolute. ಸ್ಥಿತಪ್ರಜ್ಞ ಲಕ್ಷ ಅಂದ್ರೆ ಅವ್ನು ಯಾವ ರೀತಿ ಇರ್ತಾನೆ, ಅವ್ನ್ ಯಾವ್ದು ಸೆನ್ಸ್ ಇದು ಯಾವ್ದು ಬೇಕಾಗಿಲ್ಲ, ಅವನು ಒಳಗಡೆ ಆನಂದವಾಗಿ ಖುಷಿಯಾಗಿರ್ತಾನೆ. ಯು ವಿಲ್ ಬಿ ಇನ್ಸೈಡ್, ಯು ವಿಲ್ ಬಿ ಸಿಟ್ಟಿಂಗ್ ಇನ್ಸೈಡ್. ದಟ್ ಈಸ್ ವಾಟ್ ಈಸ್ ಟೆಲಿಂಗ್. ಹೌ ವಿಲ್ ಈ ಸಿಟ್ ಅಂದ್ರೆ ಅದಕ್ಕೆ ಉತ್ತರ ಇದು. ಅಂಡ್ ಇದು ಹೌ ವಿಲ್ ಈ ಸಿಟ್ ಅನ್ನೋದು ಸ್ಥಿತಪ್ರಜ್ಞ ಯಾವ ರೀತಿ ಇರ್ತಾನೆ ಅಂತ. ಅದನ್ನ ನಾವ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು? ವಿ ಹ್ಯಾವ್ ಟು ಪ್ರಾಕ್ಟೀಸ್ ಬೈ ಕಂಟ್ರೋಲಿಂಗ್ ದ ಸೆನ್ಸ್ ಆರ್ಗನ್ಸ್. ಇಂದ್ರಿಯ ನಿಗ್ರಹ ಮತ್ತೆ ಇದನ್ನ ಶಮ ದಮ, ಇದನ್ನ ಶಮ ಮತ್ತೆ ದಮ ಅಂತ ಕರೀತೀವಿ. ದಿಸ್ ಇಸ್ ಕಾಲ್ಡ್ ನಿಧಿಧ್ಯಾಸನ. ನಿಧಿಧ್ಯಾಸನ ಅಂತಂದ್ರೆ ಎಲ್ಲಾದುವೆ ಪ್ರತಿಯೊಂದುವೆ ದಿಸ್ ನಾಲೆಡ್ಜ್, ನಾನು ಬ್ರಹ್ಮನ್, ನಾನು ಐ ಆಮ್ ದಟ್, ನೋಡಿದ್ದೆಲ್ಲ ಬ್ರಹ್ಮನ್, ಮಾತಾಡ್ತಾ ಇರೋದು ಬ್ರಹ್ಮನ್, ಎವ್ರಿಥಿಂಗ್ ಇಸ್ ಬ್ರಹ್ಮನ್, ನಾನೇ ಅದು ಅನ್ನೋ ಒಂದು ಕ್ಲಾರಿಟಿ ಇದೆಯಲ್ಲ, ಆ ಕ್ಲಾರಿಟಿ ಇಸ್ ಕಾಲ್ಡ್ ನಿಧಿಧ್ಯಾಸ. ಅಂದ್ರೆ ನಿಧಿಧ್ಯಾಸದಲ್ಲಿ ಯಾವಾಗ್ಲೂ ಇರ್ತಾರೆ. ದಟ್ ಈಸ್ ಕಾಲ್ಡ್ ಈ ಸಿದ್ಧಪ್ರಜ್ಞನ ಒಂದು ಕ್ವಾಲಿಟಿ. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್ಡ್ ಅಂಡ್ ಹೌ ಇಟ್ ಕ್ಯಾನ್ ಬಿ ಪ್ರಾಕ್ಟೀಸ್ಡ್ ಅದನ್ನ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಸೊ ವಿ ಕ್ಲೋಸ್ ದ ಕ್ಲಾಸ್. ಫಸ್ಟ್ ಬಿಫೋರ್ ಕ್ಲೋಸಿಂಗ್ ದ ಕ್ಲಾಸ್, I'm really sorry for taking your time. 18 minutes extra ತಗೊಂಡೆ, but I started the class late anta. If you have any questions, you can ask, or if you don't have, we'll maintain 1 minute silence as tortoise pulls its organs inside. ಕೂರ್ಮಾಂಗಾನೀವ, ಎಲ್ಲದನ್ನು ಒಳಗಡೆ ಎಳೆದುಕೊಂಡು ಒಳಗಡೆ ಕೂತ್ಕೊಳ್ಳೋಣ. ಫೀಲ್ ಇಟ್. Feel what? How it feels to be seated inside. Feel the stillness. Listen to the silence. Thank you. Hari Om. Asato ma sadgamaya, tamaso ma jyotirgamaya, mrityorma amrutangamaya. Om Shanti Shanti Shanti. Purnamada Purnamidam Purnat Purnamudachyate Purnasya Purnamadaya Purnamevavashishyate. Om Shanti Shanti Shanti. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಗುರುಪಾದಾರ್ಪಣಮಸ್ತು. ಹರಿ ಓಂ. ಬಾಯ್. ಥ್ಯಾಂಕ್ ಯು.